ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಕಂಡು ಕೇಳರಿಯದ ಬರ, ಅದರ ಬೆನ್ನಲ್ಲೇ ನೆರೆ, ಕೃಷಿಕರು ಕಂಗಾಲು, ಸಚಿವರಿಲ್ಲದ ಸರ್ಕಾರ ಮಾಡಬೇಕಾಗಿರೋದು ಏನು, ಸಮರೋಪಾದಿಯ ಪರಿಹಾರ ಅಂದ್ರೆ ಯಾವುದು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾರತದ ಕೃಷಿ ಪದ್ಧತಿ ಮಳೆ ಆಶ್ರಿತ, ಅಪ್ ಟು 66%, 66%ನಷ್ಟು. ಹಾಗಾಗಿನೇ ಭಾರತದ ರೈತರ ಪರಿಸ್ಥಿತಿನ, ಇದನ್ನ ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಬಹುಶಃ ಸೋಷಿಯಲ್ ಟೆಕ್ಸ್ಟ್ ಬುಕ್ನಲ್ಲಿ ಓದಿದ್ವಿ. ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್ ಅಂತ ಕರೀತಾರೆ. ಅಂದರೆ ಮಳೆಯ ಜೊತೆ ಜೂಜಾಟ ಆಡ್ದಂಗೆ ಕೃಷಿಕರ ಬದುಕು ಅಂತ. ಮಳೆ ಹೆಚ್ಚು ಬಂದರೂ ಕಷ್ಟ, ಕಡಿಮೆ ಬಂದರೂ ಕಷ್ಟ, ಬರದೇ ಹೋದರೂ ಕಷ್ಟ. ಇಂಥ ಪರಿಸ್ಥಿತಿ ಮತ್ತೊಮ್ಮೆ ನಮ್ಮ ರಾಜ್ಯದ ರೈತರು ಅನುಭವಿಸ್ತಾ ಇದ್ದಾರೆ. ಕಂಡು ಕೇಳರಿಯದ ಬರದ ಬವಣೆಯಿಂದ ಬಸವಳಿದಿದ್ದ ರೈತರು ಈಗ ಮಳೆ ಬಂದಿದೆ, ಮಳೆ ಬಂದರೂ ಕಷ್ಟ, ಪಕ್ಕದ ರಾಜ್ಯದಲ್ಲಿ ಬಂದಿರುವ ಮಳೆಯಿಂದಲೂ ರೈತರಿಗೆ ಸಂಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ಕಂಗಾಲಾಗಿದ್ದಾರೆ ನಮ್ಮ ರಾಜ್ಯದ ಕೃಷಿಕರು. ಇದರ ನಡುವೆ ರೈತರಿಗೆ ಸಮಸ್ಯೆ ಅಂದ ತಕ್ಷಣ ಅದಕ್ಕೆ ಪರಿಹಾರವಾಗಿ ನಿಲ್ಲಬೇಕಾಗಿರುವ ಪ್ರಥಮ ವ್ಯಕ್ತಿ ಯಾರು ಅಂತಂದರೆ ಕೃಷಿ ಸಚಿವರು. DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇನ್ನೂ ಸಂಪೂರ್ಣವಾಗಿ ಸಂಪುಟ ರಚನೆ ಆಗಿಲ್ಲ, ಕೃಷಿ ಖಾತೆ ಪೆಂಡಿಂಗ್ ಇದೆ. ಕೇವಲ ಕೃಷಿ ಸಚಿವರದ್ದು ಮಾತ್ರ ಹೊಣೆಗಾರಿಕೆ? ಒಂದು ಸಮತೋಲಿತ ಹಾಗೆ ಸಮನ್ವಯದ ಪರಿಹಾರ ಕಾರ್ಯ ಇಂಥ ಪರಿಸ್ಥಿತಿಯಲ್ಲಾಗಬೇಕು. ಸಣ್ಣ ನೀರಾವರಿ ಸಚಿವರು, ಕೃಷಿ ಸಚಿವರು, RDPR ಸಚಿವರು, ಇವರು ಎಲ್ಲರ ಸಮನ್ವಯದೊಂದಿಗೆ ಇಂಥ ಪರಿಸ್ಥಿತಿಯನ್ನು ನಿಭಾಯಿಸುವ ಪ್ರಯತ್ನಗಳಾಗಬೇಕು. ಆಗ್ತಾ ಇದೆಯಾ? ಮುಖ್ಯಮಂತ್ರಿಗಳೇನೋ ಹೇಳ್ತಿದ್ದಾರೆ, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೀನಿ, ಎಲ್ಲೆಲ್ಲಿ ಹೋಗ್ತಿದ್ದೀನಿ, ಅಲ್ಲಿ ಕೃಷಿಕರ ಜೊತೆಯಲ್ಲಿ ಮಾತನಾಡ್ತಿದ್ದೀನಿ. ನಾವು ಇನ್ಫ್ಯಾಕ್ಟ್ ಸಾಲ ಮನ್ನಾ ಅಂದರೆ ಈ ಬೆಳೆಗಾಗಿ ಮಾಡಿರ್ತಕ್ಕಂಥ ಸಾಲ ಏನಿದೆ ಅದನ್ನು ಅಟ್ಲೀಸ್ಟ್ ಡಿಲೇ ಮಾಡಲಿಕ್ಕೆ ಏನಾದರೂ ಸಾಧ್ಯನಾ, ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದೀವಿ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ಸರಿ, ಆದರೆ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರೆ ಸಾಕಾಗ್ಬಿಡುತ್ತಾ? ಈ ಸಮನ್ವಯದ ಪರಿಹಾರ ಕಾರ್ಯದ ಚಿಂತನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗಿದೆ? ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಪರಿಹಾರಗಳು ಕೂಡ ಆಗಾಗ ವಿಳಂಬವಾಗಿ ಕೃಷಿಕರಿಗೆ ಮತ್ತಷ್ಟು ಮಗದಷ್ಟು ಹೊರೆ ಆಗ್ತಿದೆಯಲ್ಲ. ಈ ಸಮನ್ವಯ ಅನ್ನೋದು ಕೇವಲ ರಾಜ್ಯದಲ್ಲಿರ್ತಕ್ಕಂಥ ಸಚಿವರದ್ದು ಮಾತ್ರನಾ? ಕೇಂದ್ರ, ರಾಜ್ಯ ಈ ಎರಡೂ ಸರ್ಕಾರಗಳಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಸಮನ್ವಯತೆ ಅನ್ನೋದು ಎಷ್ಟರ ಮಟ್ಟಿಗೆ ಬರಬೇಕು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರುವ ಬಹಳ ಪ್ರಮುಖವಾದ ಈ ಸಮಯಕ್ಕೆ ಚರ್ಚೆ ಆಗಬೇಕಾದ ವಿಚಾರಗಳ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡುವ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಒಂದ್ ಕಡೆ ಧಾರಾಕಾರ ಮಳೆ, ನೆರೆ, ಮಗದೊಂದು ಕಡೆ ಶತಮಾನದ ಬರಗಾಲ. ರೈತನ ಬದುಕು ಮಳೆಯೊಂದಿಗಿನ ಜೂಜು ಅನ್ನೋ ಮಾತಿಗೆ ಸಾಕ್ಷಿಯಂತಿದೆ ಸದ್ಯ ರಾಜ್ಯದ ಅನ್ನದಾತರ ಪರಿಸ್ಥಿತಿ. ಇಂಥ ಸಮಯದಲ್ಲೇ ಅಲ್ವಾ ಇಲಾಖೆ ಸಚಿವರು ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿರೋದು, ಅನ್ನದಾತರಿಗೆ ಆಸರೆ ಆಗಬೇಕಾಗಿರೋದು. ದುರಂತ ಅಂದ್ರೆ ನಮ್ಮದು ಸದ್ಯ ಕೃಷಿ ಸಚಿವರೇ ಇಲ್ಲದ ರಾಜ್ಯ. DK ಸಂಪುಟ ಅಪೂರ್ಣವಾಗಿದ್ದು ಖಾಲಿ ಇರೋ ಖಾತೆಗೆ DKಯೇ ಉತ್ತರದಾಯಿ ಅನ್ನೋ ಪರಿಸ್ಥಿತಿ. ಏನು ಡ್ರಾಟ್ ಬಗ್ಗೆ ಚಿಂತನೆ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಏನು ರಿಪೋರ್ಟ್ ಸಲ್ಲಿಸಬೇಕು, ನಾನು ಏನು ನಾರ್ಮ್ಸ್ ಇದೆ ಆ ನಾರ್ಮ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾನು ಡ್ರಾಟ್ ಬಗ್ಗೆ ತೀರ್ಮಾನವನ್ನು ಮಾಡ್ತೇನೆ. ಏಕೆ ಇನ್ನೊಂದು ಸ್ವಲ್ಪ ದಿನ ನಾವು ಅವಕಾಶವನ್ನು ನಾವು ಮಾಡಿಕೊಡ್ಬೇಕಾಗ್ತದೆ. ಈಗೇನೋ ಮಳೆ ಬರ್ತಾ ಇದೆ, ಡ್ಯಾಮ್ಗಳು ಭರ್ತಿ ಆಗ್ತಾ ಇವೆ, ಕುಡಿಯೋ ನೀರಿನ ಸಮಸ್ಯೆಯಿಂದ ಸದ್ಯಕ್ಕೆ ಪಾರಾಗಿದ್ದೇವೆ. ಆದರೆ ನಮ್ಮ ರೈತಾಪಿ ವರ್ಗಕ್ಕೆ ಮಳೆ ಬಂದರೂ ನಷ್ಟ ತಪ್ಪಿಲ್ಲ ಅನ್ನೋ ಪರಿಸ್ಥಿತಿ. ನಮ್ಮಲ್ಲಿ 66% ಕೃಷಿ ಮಳೆ ಆಶ್ರಿತ. ಮುಂಗಾರು ಹಂಗಾಮಿನಲ್ಲಿ ಭತ್ತ, ರಾಗಿ, ಮೆಕ್ಕೆಜೋಳ, ಹೆಸರು, ಉದ್ದು, ತೊಗರಿ ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಮುಂಗಾರು ಕೈಕೊಟ್ಟು ಜೂನ್ ತಿಂಗಳಲ್ಲಿ ಆಗಬೇಕಾಗಿದ್ದ ಬಿತ್ತನೆಯಲ್ಲಿ 47% ಕೊರತೆಯಾಗಿದೆ. ಹಾಗಾಗಿ ರೈತರು ತಮಗಾದ ನಷ್ಟಕ್ಕೆ ಪರಿಹಾರ ಕೊಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲೇ ತನಕ ಅಗ್ರಿಕಲ್ಚರ್ ಇಲಾಖೆ ಒಳಗೆ ಜನನೇ ಇಲ್ಲ, ಸಿಬ್ಬಂದಿನೇ ಇಲ್ಲ. ಈ ಸಂದರ್ಭದಲ್ಲಿ
ಇವತ್ತು ಮಳೆ ಕಡಿಮೆ ಆದ್ರೂ ಕೂಡ ಯಾವ ಪ್ರದೇಶಕ್ಕೆ ಯಾವ ಬೆಳೆ ಬೆಳಿಬಹುದು ಅಂತಕ್ಕಂಥ ಮಾಹಿತಿಯನ್ನ ಇವತ್ತಿನ ತನಕ ಕೊಡಲಿಲ್ಲ. ಸರ್, ನಮಗೆ ಈಗ ಮುಂಗಾರು ಕೈ ಕೊಟ್ಟಿದೆ. ಭಾಳನೇ ರೈತರಾಗಲಿ ಬೀದಿ ಬಂದಿದ್ದಾರೆ. ಅವರು ಬಿತ್ತಿದ ಬೀಜಗಳೆಲ್ಲ ಸಣ್ಣ ಸಣ್ಣ ಮೊಳಕೆ ಆಗಿ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಒಂದು ಪ್ರತಿ ಎಕರೆಗೆ ಒಂದು 20,000 30,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಖರ್ಚು ಮಾಡಿ ಫುಲ್ ಕಂಗಾಲಾಗಿ ನಾವು ಬೇರೆ ದಾರಿನ ತೋಚ್ತಾ ಇಲ್ಲ ಅವರಿಗೆ. ಈಗ ನಾವು ಸರ್ಕಾರಕ್ಕೆ ಕೇಳೋದೇನೆಂದರೆ ಎಕರೆಗೆ 30,000 ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು. ಆಮೇಲೆ ಸಾಲ ನಾವೇನು ಸೊಸೈಟಿಗಳಲ್ಲಿ ಸಾಲ ಮಾಡಿರ್ತಾರಲ್ಲ ಅದನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಕೃಷಿ, ತೋಟಗಾರಿಕೆ, RDPR, ಸಣ್ಣ ನೀರಾವರಿ ಎಲ್ಲ ಇಲಾಖೆಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾದ ಸ್ಥಿತಿ ಇದು. ಇವತ್ತು ಇಲಾಖೆಗೆ ಸಚಿವರೇ ಇಲ್ಲ, ಮತ್ತೊಬ್ಬರಿಗೆ ಆಸಕ್ತಿ ಇಲ್ಲ. ಹೀಗಿರುವಾಗ ಸಿಎಂ ಏಕಾಂಗಿಯಾಗಿ ನಾನೇ ಎಲ್ಲ ನಿರ್ವಹಿಸ್ತೀನಿ ಅನ್ನೋದು ಅನಿವಾರ್ಯತೆಯ ಅವಶ್ಯಕತೆಯೇ ಹೊರತು ಪರಿಣಾಮಕಾರಿ ಆಯ್ಕೆ ಅಲ್ಲ. ಹಾಗಾದ್ರೆ ಈ ಪರಿಸ್ಥಿತಿ ನಿಭಾಯಿಸೋಕೆ ಇರೋ ಆಯ್ಕೆ ಏನು? ರೈತರ ಸಮಸ್ಯೆಗೆ ಪರಿಹಾರ ಏನು? ಮುಂದಿರೋ ಪರ್ಯಾಯ ಆಯ್ಕೆ ಏನು? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಈ ನೆರೆ ಹಾಗೆ ಬರ ಪರಿಸ್ಥಿತಿಯ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಅದರ ಕಾರ್ಯವೈಖರಿ ನಿಮಗೆ ನಿರೀಕ್ಷೆಗೆ ತಕ್ಕ ಹಾಗಿದೆಯಾ ಅಥವಾ ಇನ್ನೇನಾದರೂ ಮಾಡಬೇಕಾ? ತಕ್ಷಣಕ್ಕೇನಾದರೂ ಪರಿಹಾರಾರ್ಥವಾಗಿ ರಾಜ್ಯ ಸರ್ಕಾರ ಏನಾದರೂ ಮಾಡಬೇಕಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ವಾಟ್ಸ್ಆ್ಯಪ್ ಎಕ್ಸ್ ಖಾತೆಯ ಡೀಟೇಲ್ಸ್ ಮೂಲಕವೂ ಕೂಡ ನೀವು ನಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗ್ಬೋದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಇದ್ದಾರೆ, ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, JDS ವಕ್ತಾರರಾದ ನಾಗೇಂದ್ರ ಬಾಬು ಸರ್ ಇದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಇಂಥ ಪರಿಸ್ಥಿತಿ ಅಂದರೆ ಒಂದು ಕಡೆ ನೆರೆ ಬರ ಎರಡೂ ಪರಿಸ್ಥಿತಿ ಇರುವಾಗ ಇಂಥ ವಿಪತ್ತಿನ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋದರ ಸೊಲ್ಯೂಷನ್ ಹಾಗೆ ಇರುವ ಪಾಸಿಬಿಲಿಟೀಸ್ ಬಗ್ಗೆನೇ ಮಾತನಾಡಲಿಕ್ಕೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾಜಿ ನಿರ್ದೇಶಕರಾದ ಡಾಕ್ಟರ್ GS ಶ್ರೀನಿವಾಸ ರೆಡ್ಡಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ರೈತ ಮುಖಂಡರಾದ ಮಂಜು ಕಿರಣ್ ಅವರು ಕೂಡ ಕನೆಕ್ಟ್ ಆಗುವ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವ್ರ ಜೊತೆಯಲ್ಲಿ ಕೂಡ ಚರ್ಚೆ ಪ್ರಾರಂಭ ಮಾಡೋಣ. ವಾಸ್ತವ ಪರಿಸ್ಥಿತಿ ಹಾಗೆ ಪರಿಹಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂಚೆ ಒಂದು 2 ಪೊಲಿಟಿಕಲ್ ಕ್ವೆಶ್ಚನ್ ತಗೊಂಡು ಏನು ರಾಜಕೀಯ ಪಕ್ಷದ ವಕ್ತಾರರಿಂದ ಆ ನಂತರದಲ್ಲಿ ರೈತರ ಸಮಸ್ಯೆ ಪರಿಹಾರದ ವಿಚಾರಕ್ಕೆ ಹೋಗೋಣ. ನಟರಾಜ್ ಗೌಡ್ರೆ, ಅಪೂರ್ಣ ಸಂಪುಟ ಸದ್ಯಕ್ಕಿರೋದು. ಪೂರ್ಣ ಮಾಡಬೇಕು ಅಂದರೆ ನಿಮ್ಮದೇ ಕೆಲವೊಂದಷ್ಟೆಲ್ಲ ರೆಸ್ಟ್ರಿಕ್ಷನ್ಸು ಅಥವಾ ಒಳಗಡೆ ಪರಿಸ್ಥಿತಿಗಳ ಮ್ಯಾನೇಜ್ಮೆಂಟು ಇದೆಲ್ಲ ಇರುತ್ತೆ, ಸರಿಯೇ. ಬಟ್ ತಕ್ಷಣಕ್ಕೇನಾದರೂ ಮಾಡಬಹುದಾ? ಯಾಕಂತಂದರೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮಳೆ ಕೊರತೆ ಅಂತಾಯಿತು, ನೆರೆ ಪರಿಸ್ಥಿತಿ ಬಂತು. ಹೀಗಿರುವಾಗ ಒಬ್ಬ ಕೃಷಿ ಸಚಿವರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ತಕ್ಷಣಕ್ಕೇನಾದರೂ ಮಾಡಬಹುದಲ್ವಾ ಅಂತ. ಇದರಲ್ಲೂ ರಾಜಕೀಯ ಲೆಕ್ಕಾಚಾರಗಳು, ಈ ವಿಳಂಬ ಧೋರಣೆ ಬೇಕಾ ಅಂತ? ಇಲ್ಲ, ಈಗ ನೋಡಿ, ಮುಂಗಾರು ಮಳೆ 34% ಕರ್ನಾಟಕದಲ್ಲಿ ಕಡಿಮೆ ಆಗಿದೆ. ಆಮೇಲೆ ಒಳ ಹರಿವು ತುಂಬ ಕಡಿಮೆ ಇದೆ. ಸುಮಾರು 16 ಜಲಾಶಯಗಳಲ್ಲಿ ಈಗ ಇರತಕ್ಕಂತಹ ನೀರಿನ ಪ್ರಮಾಣ 212 TMC ಮಾತ್ರ. ಕಳೆದ ವರ್ಷ ಇದೇ ಸಮಯದಲ್ಲಿ 595 TMC ಇತ್ತು. ಕೆಪಾಸಿಟಿ ಬಂದು 895 TMC ಇದೆ. ಸೊ ಅಲ್ಲೇನು ಶೇಖರಣೆ ಇದೆಯಲ್ಲ, ಅದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 300 TMC ಆಸುಪಾಸು ಕಡಿಮೆ ಇದೆ. ಸೊ ರಾಜ್ಯ ಸರ್ಕಾರ ಆಲ್ರೆಡಿ ನೇರವಾಗಿ ನಿರ್ದೇಶನ ಕೊಟ್ಟಿದ್ದಾರೆ, ಇದು ಕುಡಿಯುವ ನೀರಿಗೆ ಬಳಕೆ ಮಾಡಬೇಕು, ಅದೇ ಮೇಯ್ನ್ ಅಂತ. ಎರಡನೇದಾಗಿ ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಪ್ರಥಮ ಆದ್ಯತೆ, ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಕೊರತೆ ಆಗುತ್ತೆ ಅದಕ್ಕೆ ಕೊರತೆ ಆಗಬಾರದು ಅಂತೇಳಿ ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಜೊತೆ ಮೀಟಿಂಗ್ಗಳನ್ನ ಮಾಡಿ 5 ಕೋಟಿ ರೂಪಾಯಿ ಪ್ರತಿ ಜಿಲ್ಲಾಧಿಕಾರಿಗೆ ಕುಡಿಯೋ ನೀರಿಗೆ ಪ್ರಥಮ ಆದ್ಯತೆ ಕೊಡಿ ಅಂತೇಳಿ ಒಂದು ಆಲ್ರೆಡಿ ನಿರ್ದೇಶನ ಕೊಟ್ಟಿದ್ದಾರೆ. ಎರಡನೇದು, ಎಲ್ಲಾದರೂ ಮೇವು ಕೊರತೆ ಆಗೋದಾದರೆ ಆ ಮೇವಿನ ಬ್ಯಾಂಕ್ಗಳನ್ನು ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಮಾಡಬೇಕು. ಅದಕ್ಕೆ ಸೂಕ್ತ ನಿರ್ದೇಶನ ಆಲ್ರೆಡಿ ಸರ್ಕಾರ ಕೊಟ್ಟಿದೆ. ಮೊನ್ನೆ ಡಾಕ್ಟರ್ G. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯ ಜೊತೆಗೆ ಅವರು ಕಂದಾಯ ಸಚಿವರು ಕೂಡ ಅವರು ಆಲ್ರೆಡಿ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಶೇಷವಾಗಿ ಸಪ್ರೇಟ್ ಆಗಿ ಕೂಡ ಮೀಟಿಂಗ್ಗಳನ್ನ ಮಾಡಿ ಯಾವುದೇ ರೀತಿಯಾಗಿ ಒಬ್ಬ ರೈತನಿಗೆ ತೊಂದರೆ ಆಗಬಾರ್ದು, ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ಯಾವ ಜಾನುವಾರುಗಳಿಗೆ ತೊಂದರೆ ಆಗಬಾರ್ದು, ಆ ಥರ ನಿರ್ದೇಶನವನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಎರಡನೇದಾಗಿ ನೀವು ಹೇಳ್ದಂಗೆ RDPR ಮಂತ್ರಿಗಳಿದ್ದಾರೆ, ಕಂದಾಯ ಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಗಳೇ ಕೃಷಿ ಖಾತೆಯನ್ನು ಹೊಂದಿರೋದ್ರಿಂದ ಅವರು ಕೂಡ ನೇರವಾಗಿ ಮುತುವರ್ಜಿ ವಹಿಸಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಯಾವುದೇ ರೀತಿಯಾಗಿ ರೈತರಿಗೆ ತೊಂದರೆ ಆಗಬಾರ್ದು. ಆಮೇಲೆ ಮುಂದೆ ಈಗ ಸಾಲ ಮಾಡಿಕೊಂಡು ಏನೋ ಬೆಳೆ ಮತ್ತೆ ಹೋಗ್ಬಿಡ್ತಾರೆ. ಅದಕ್ಕಾಗಿ ಈಗ ಮಳೆಗೆ ತಕ್ಕಂತೆ ಅಲ್ಲಿ ಏನು ಬೆಳೆ ಬೆಳಿಬೋದು, ರಾಗಿ, ಶೇಂಗಾ ಅಥವಾ ಸೂರ್ಯಕಾಂತಿ ಇಂಥ ಏನು ಬೆಳೆ ಬೆಳಿಬೋದು ಅದನ್ನು ಆಲೆ ಕೃಷಿ ಇಲಾಖೆಗೆ ಹೇಳಿ ಎಲ್ಲ ರೈತರಿಗೆ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಏನು ಬಿತ್ತನೆ ಬೀಜ ಬೇಕು ಅದನ್ನು ಕೂಡ ರಿಯಾಯಿತಿ ದರ ಅದು ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕಾಯ್ತು ಮೇವಿಗೆ ಉಚಿತವಾಗಿ ಬೀಜ ಕೊಟ್ಟು ಮೇವಿನ ತಯಾರು ಏನು ಬೆಳೆಕ್ಕೆ ಅದಕ್ಕೂ ಕೂಡ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ.
ಸೊ ಹೀಗಾಗಿ ಸಮರೋಪಾದಿಯಲ್ಲಿ ಅಂದ್ರೆ ಇದನ್ನೇ ರೈತರ ವಿಚಾರದಲ್ಲಿ ನೀವು ಸೆಕೆಂಡರಿ ಪ್ರಾಬ್ಲಮ್ಗಳನ್ನ ಅಡ್ರೆಸ್ ಮಾಡ್ತಾ ಇದ್ರಿ ಅಥವಾ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನಟರಾಜ್ ಗೌಡ್ರೆ, ಬ್ಲೇಮ್ ಗೇಮ್ ಬೇಡ, ಇವತ್ತು ರೈತರ ವಿಚಾರ ಆಗಿರೋದ್ರಿಂದ ವಾಸ್ತವ ಮಾತಾಡೋಣ. ನೋಡಿ, ಎಲ್ ನೀನೋ ಅಲರ್ಟ್ ನಮ್ಗೆ ನೆನ್ನೆ ಮೊನ್ನೆ ಬಂದದ್ದಲ್ಲ. ಈ ಎಲ್ ನೀನೋ ಅಲರ್ಟ್ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಕುರ್ಚಿ ವಿಚಾರದಲ್ಲಿ ಏನೆಲ್ಲ ನಡೀತಾ ಇತ್ತು ನಾವು ಗಮನಿಸಿದ್ವಿ. ಹಿಂಗೊಂದು ಬರ ಪರಿಸ್ಥಿತಿ ಬರಬಹುದು ಅನ್ನೋದ್ರ ಮುನ್ಸೂಚನೆ ಇದ್ದಾಗ ಪ್ರಮುಖವಾಗಿ ಆದ್ಯತೆ ಮೇರೆಗೆ ಏನ್ ಮಾಡ್ಬೇಕಾಗತ್ತೆ, ಸಂಬಂಧಪಟ್ಟ ಇಲಾಖೆಯ ಸಚಿವರು ರೈತರ ಜೊತೆಯಲ್ಲಿ ಸಮಾಲೋಚನೆ ಮಾಡಬೇಕು, ಅವ್ರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಬೇಕು, ಪರ್ಯಾಯ ಏನಿದೆ ಅನ್ನೋದನ್ನ ಸೂಚಿಸಬೇಕು. ಬೀಜ ಬಿತ್ತನೆ ಮಾಡಿದ ಮೇಲೆ ನಾವು ಕಂಗಾಲಾಗೋದಲ್ಲ, ಬೀಜ ಬಿತ್ತನೆ ಮಾಡ್ಲಿಕ್ಕೆ ಮುಂಚೆ ಆಲ್ಟರ್ನೇಟ್ ಏನಿದೆ ಅದ್ರ ಬಗ್ಗೆ ಎಲ್ಲ ಸಭೆಗಳಾಗಬೇಕು, ಚರ್ಚೆಗಳಾಗಬೇಕು. ಬಟ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಷ್ಟು ಇನ್ವೆಸ್ಟೆಡ್ ಇದ್ರು ಅಂತಂದ್ರೆ, ಈಗಲೂ ಬಹುಶಃ ಇದ್ದಾರೆ ಅಂತಂದ್ರೆ, ಇವತ್ತು ರೈತರು ಕಣ್ಣೀರು ಹಾಕೋ ಅಥವಾ ಕಂಗಾಲಾಗೋ ಪರಿಸ್ಥಿತಿಗೆ ನೇರವಾಗಿ ನಿಮ್ಮ ಈ ಕುರ್ಚಿ ಅಧಿಕಾರ ಈ ಕಚ್ಚಾಟದಲ್ಲಿದ್ದ ಕನ್ಫ್ಯೂಷನ್ ಪೀರಿಯಡ್ ಇದೆಯಲ್ಲ, ಇದು ಕೂಡ ಕಾರಣ ಆಗ್ಬಿಡ್ಲಿಲ್ವಾ? ಇಲ್ಲ, ಖಂಡಿತ ಏನಿಲ್ಲ. ಈಗ ನೋಡಿ, ಮುಖ್ಯಮಂತ್ರಿಗಳು ಈಗ ನಮ್ಮ ಸರ್ಕಾರ ಒಂದು ದಿನದಲ್ಲಿ ಮಾತ್ರ ಟ್ರಾನ್ಸಿಷನ್ ಪೀರಿಯಡ್ ಅಷ್ಟೇನೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪಟ್ಟಕ್ಕೆ ಇರೋದ್ರಲ್ಲ, ಅದು ಒಂದು ದಿನದ ಮಾತ್ರ ಟ್ರಾನ್ಸಿಷನ್ ಪೀರಿಯಡ್. ಮಿಕ್ಕಿದ ಯಾವ ರೀತಿಯಾಗಿ ಅಧಿಕಾರಿ ವರ್ಗ ಅಥವಾ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ರು ಆ ತರ ಕೆಲಸ ಒಂದು ದಿನಕ್ಕೆ ಹಿಂದೆ ದೆಹಲಿ ಟ್ರಿಪ್ ಗಳಿಗೆ ಯಾರು ಎಷ್ಟು ದಿನ ಹೋಗಿ ಬಂದ್ರು, ಹಳ್ಳಿಗಳಿಗೆ ಹೋಗಿ ಕೃಷಿಕರನ್ನ ಮಾತನಾಡಿಸೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಾಯಕರನ್ನ ಅಧಿಕಾರ ಆದ್ಮೇಲೂ ಕೂಡ ಕೆಲವ್ರಿಗೆ ಯಾರಿಗೆ ಈಗ 13 ಜನ ಕೊಟ್ಟಿದ್ದೀರಿ, ಅವರಲ್ಲಿ ಎಷ್ಟು ಜನಕ್ಕೆ ಆಸಕ್ತಿ ಇತ್ತು, ಎಷ್ಟು ಜನ ಎಷ್ಟು ದಿನ ಆದ್ಮೇಲೆ ಆನ್ ಗ್ರೌಂಡ್ ಬಂದ್ರು, ಅದನ್ನು ನೋಡಿದೀವಿ. ಒನ್ ಡೇ ಟ್ರಾನ್ಸಾಕ್ಷನ್ ಅನ್ನೋದನ್ನ ಕರೆಕ್ಟ್ ಮಾಡ್ಕೊಂಡು ಇಲ್ಲ ನಾನು ಅದನ್ನ ಕರೆಕ್ಟ್ ಆಗಿ ಒಂದೇ ಟ್ರಾನ್ಸಿಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದಾದ ನಂತರ ಕೂಡ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಮಾರ್ನಿಂಗ್ 8 ಗಂಟೆ ಶುರು ಮಾಡಿದ್ರೆ ರಾತ್ರಿ 8 ಗಂಟೆವರೆಗೂ ನಿರಂತರವಾಗಿ ಎಲ್ಲ ವಿಭಾಗದ ಅಧಿಕಾರಿಗಳ ಸಭೆಗಳನ್ನು ಮಾಡಿ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಆಮೇಲೆ ಈಗ ಜೂನ್ನಲ್ಲೇ ನಮಗೆ ಮಾಹಿತಿ ಬಂತು, ಈಗ ಬರುತ್ತೆ ಅಂತ ಜೂನ್ನಲ್ಲೇ ನಮಗೆ ಮಾಹಿತಿ ಇದೆ. ಜೂನ್ನಲ್ಲೇ ಮೀಟಿಂಗ್ ಆಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಜುಲೈನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೀಟಿಂಗ್ಗಳು ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಯಾವ ಒಬ್ಬರು ರೈತರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ನಮಗಿದೆ. ಪ್ರಿಕಾಷನರಿ ಎಲ್ಲ ಥರ ಮೆಜರ್ಮೆಂಟ್ ತೊಗೊಂಡಿದ್ದಾರೆ. ಯಾರು ಬೋರ್ವೆಲ್ನಲ್ಲಿ ಬೆಳೆ ಬೆಳೀತಾರಲ್ಲ ಅಂಥ ರೈತರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ಆಲ್ಟರ್ನೇಟಿವ್ ಏನು ಮಾಡ್ಬೋದು, ಮೇವು ಬೆಳೆ ಬೆಳೆದ್ರೆ ಅವ್ರಿಗೆ ಸಬ್ಸಿಡಿ ಕೊಡ್ಬೋದು ಅಥವಾ ಅವ್ರಿಗೇನು ಬೀಜವನ್ನು ಫ್ರೀಯಾಗಿ ಕೊಡ್ಬೋದು, ಅದೆಲ್ಲ ಕೆಲಸವನ್ನ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹೋಬಳಿಗಳಲ್ಲಿ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆ ನಿರಂತರವಾಗಿ ಮೀಟಿಂಗು ನೀವೇ ಹೇಳ್ದಂಗೆ ಜೂನ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೀಟಿಂಗ್ ಆಗಿದೆ. ಜೂನ್ನಲ್ಲಿ ಕೊನೆ ವಾರದಲ್ಲಿ, ಜುಲೈ ಮೊದಲ ವಾರದಲ್ಲಿ 3ನೇ ತಾರೀಕು 4ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಎಲ್ಲ ಜಿಲ್ಲಾಧಿಕಾರಿಗಳನ್ನ ನೇರವಾಗಿ ಮೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಹಣ ಬಿಡುಗಡೆಗೂ ಕೂಡ ಆಲ್ರೆಡಿ 5 ಕೋಟಿ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲೂ ಕೂಡ ಹಣದ ಕೊರತೆಯಿಂದ ಆಗ್ಬೋದು, ಅಧಿಕಾರಿಗಳ ಆಲಸ್ಯದಿಂದ ಆಗಬಹುದು, ಯಾವ ಒಬ್ಬ ರೈತರಿಗೂ ತೊಂದರೆ ಆಗಬಾರದು ಅನ್ನೋ ಪ್ರಿಕಾಷನ್ ಈ ಸರ್ಕಾರ ತೆಗೆದುಕೊಂಡಿದೆ, ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ನನಗೆ ಕೃಷಿ ಬಗ್ಗೆ ಬಹಳ ಜ್ಞಾನ ಕಡಿಮೆನೆ. ನನಗೆ ಅವೈಲಬಲ್ ಸೋರ್ಸಸ್ ಇದೆ, ಅದರಿಂದ ರಿಸರ್ಚ್ ಮಾಡ್ಕೊಂಡು ಬಂದಿರೋದ್ರ ಮೂಲಕ ಪ್ರಶ್ನೆ ಕೇಳ್ತಾ ಇದ್ದೀನಿ. ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ಜೂನ್ನಲ್ಲಿ ಮೀಟಿಂಗ್ ಮಾಡಿದ್ರು, ನಾನು ಬ್ಲೇಮ್ ಮಾಡ್ತಿಲ್ಲ ಸರ್ಕಾರವನ್ನ, ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ರೆಡಿ ಸರ್ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೂನ್ನಲ್ಲಿ ಮೀಟಿಂಗ್ ಮಾಡಿದ್ರು ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋ ಹಾಗೆ ಜೂನ್ ಅಂತ್ಯದ ವೇಳೆಗೆ ಬಿತ್ತನೆ ಕಾರ್ಯ ಮುಗ್ದು ಹೋಗ್ಬೇಕು. ನೀವು ಬರಗಾಲ ಬರುತ್ತೆ ಅನ್ನೋದ್ರ ಸೂಚನೆ ಇದ್ದಾಗ ಜೂನ್ನಲ್ಲಿ ಮೀಟಿಂಗ್ ಮಾಡ್ತೀವಿ ಅನ್ನೋದು ಸೂಕ್ತ ಸಮಯನ? ಹಾಗೆ ಬಿತ್ತನೆ ಪ್ರಮಾಣದಲ್ಲೇನೆ ಈ ಪಾರ್ಟಿ ಪ್ರಮಾಣ ಕಡಿಮೆ ಆಗಿದೆ. ಕಳೆದ ವರ್ಷ 90% ಆಗಿತ್ತು ಜೂನ್ ಅಂತ್ಯದ ವೇಳೆಗೆ, ಈ ಬಾರಿ 35% ಅಂದರೆ ಎಲ್ಲಿಂದಲ್ಲಿಗೆ ಸರ್? 90% ಅಲ್ಲಿ 35% ಅಲ್ಲಿ ಅಂದರೆ ಹೀಗೊಂದು ಮುಂದಾಲೋಚನೆ ಇಟ್ಟುಕೊಂಡು ಸಭೆ ಮಾಡುವಲ್ಲಿ ಸರ್ಕಾರ ಎಡವುತ್ತಾ ಮಾಡೋಕೆ ಅವಕಾಶಗಳಿತ್ತ? ಅಷ್ಟೇ ಸಿಂಪಲ್ ಪ್ರಶ್ನೆ. ಇದು ಬಿತ್ತನೆ ಅಂತ ತಗೊಂಡಾಗ ನಮ್ಮ ರಾಜ್ಯದಲ್ಲಿ ಸುಮಾರು 84 ಲಕ್ಷ ಹೆಕ್ಟೇರ್ನ ನಾವು ಗುರಿ ಅಂತ ಇಟ್ಕೊತೀವಿ. ಪ್ರತಿ ವರ್ಷಕ್ಕೆ ಬೇರೆ ಬೇರೆ ಗುರಿ ಹೊಂದಿರ್ತಾರೆ. ಆದರೆ ನೀವು ಏನು ಹೇಳ್ತಿದ್ದೀರಾ, ಆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ, ಅದನ್ನು ನೋಡಿದರೆ ಈ ವರ್ಷ ಸುಮಾರು 36 ಲಕ್ಷ ಏನೋ ಸೋಯಿಂಗ್ ಆಗಿದೆ. ಲಾಸ್ಟ್ ಇಯರ್ 50 ಲಕ್ಷ ಸೋಯಿಂಗ್ ಆಗಿತ್ತು, 50 ಲಕ್ಷ ಆಗಿತ್ತು, 90% ಅಲ್ಲ ಅದು. ಈ ವರ್ಷ ನಮಗೆ ಹೌದು, ಅದು ಎರಡು ಟಾರ್ಗೆಟ್ ಇರ್ತದೆ. ಒಂದು ಟಾರ್ಗೆಟ್ ಅಂದರೆ ಎಂಟೈರ್ ಸೀಸನ್ಗೆ ಟಾರ್ಗೆಟ್ 84 ಲಕ್ಷ ಹೆಕ್ಟೇರು. ಅದು ಪ್ರತಿ ವಾರಕ್ಕೂ ಒಂದೊಂದು ವಾಡಿಕೆ ಎಷ್ಟು ಬಿತ್ತನೆ ಆಗಬೇಕು ಅಂತ ಇರ್ತದೆ, ನಾರ್ಮಲ್ ಸೋಯಿಂಗ್ ಎಷ್ಟು ಆಗಬೇಕು ಅಂತ ಇರ್ತದೆ. ಅದನ್ನು ನೋಡಿದಾಗ ನಮಗೆ ಜೂನ್ ಅಂತ್ಯಕ್ಕೆ ತೊಗೊಂಡಾಗ ಜಾಸ್ತಿ ವೇರಿಯೇಷನ್ ಇದ್ದಿಲ್ಲ. ಅಂದರೆ ನಾವು ಯಾವಾಗಲೂ ಗುರಿ ಕಂಪ್ಯಾರಿಸನ್ ಮಾಡಬಾರ್ದು. ಆಯಾ ಪೀರಿಯಡ್ಗೆ ಜೂನ್ ಎಂಡಿಗೆ ಎಷ್ಟಿರಬೇಕು ನಾರ್ಮಲ್ಲಾಗಿ,
ಅದಕ್ಕೆ ಕಂಪೇರ್ ಮಾಡಿದಾಗ ಜಾಸ್ತಿ ವ್ಯತ್ಯಾಸ ಇದ್ದಿಲ್ಲ, ಒಂದು 2-3% ಜಾಸ್ತಿ ವೇರಿಯೇಷನ್ ಇತ್ತು ಅಷ್ಟೇ. ಸೋಯಿಂಗು ಮೊದಲು ಬಿಗಿನಿಂಗಲ್ಲಿ, ಯಾಕಂದರೆ ನಮಗೆ ಜೂನ್ ಮೊದಲೇ ವಾರದಲ್ಲಿ ಕೆಲವು ಭಾಗದಲ್ಲಿ ನಾರ್ತ್ ಇಂಟೀರಿಯರ್ ಕರ್ನಾಟಕ ಈ ಭಾಗದಲ್ಲಿ ಮಳೆ ಆಗಿದ್ದಕ್ಕೆ, ಇವನ್ ಮೇ ತಿಂಗಳಲ್ಲೂ ಅಲ್ಲಿ ಚೆನ್ನಾಗಿ ಆಗಿದ್ದಕ್ಕೆ ಬಿತ್ತನೆ ಕಾರ್ಯಗಳೆಲ್ಲ ಆಗೋಯ್ತು. ಬಿತ್ತನೆ ಕಾರ್ಯಗಳು ಚೆನ್ನಾಗಿ ಆಗಿತ್ತು ಬಿಗಿನಿಂಗಲ್ಲಿ. ಸೋಯಿಂಗಲ್ಲಿ ತೊಗೊಂಡಾಗ ನಿಮಗೆ 95% ನಮಗೆ ಜೂನ್ ತಿಂಗಳಲ್ಲಿ ವಾಡಿಕೆ ಎಷ್ಟಾಗಬೇಕಾಗಿತ್ತು ಅಷ್ಟಾಗಿತ್ತು. ಈಗಲೂ ನಮಗೆ ಏನು ಇವಾಗ ಒಂದು 4 ಲಕ್ಷ ಹೆಕ್ಟೇರ್ ಕಡಿಮೆ ಇದೆ ಸೋಯಿಂಗಲ್ಲಿ. ನಾವು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಇಲ್ಲಿವರೆಗೂ ಕೇವಲ 4 ಲಕ್ಷ ಹೆಕ್ಟೇರ್ ಮಾತ್ರ ಕಡಿಮೆ ಇರೋದು. ಅಂದರೆ ವಾಡಿಕೆಗೆ ತೊಗೊಂಡಾಗ 93%, ಆದರೆ ಈ ಗುರಿಗೆ ತೊಗೊಂಡಾಗ 43% ಇರೋದನ್ನ ಕಾಣ್ತೀವಿ ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ. ಸೊ ಇದು ನಮ್ಮ ರಾಜ್ಯದಲ್ಲಿ ಬಿತ್ತನೆ ಒಂದೇ ಸಲ ಆಗೋದಿಲ್ಲ ಯಾವತ್ತೂ ಅಷ್ಟೇ. ಜೂನ್ನಲ್ಲಿ ಮಳೆ ಬಂದ ತಕ್ಷಣ ಇವಾಗ ನೋಡಿ, ಈ ಬೆಂಗಳೂರು ಡಿವಿಷನ್ನಲ್ಲಿ ಎಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಳೆ ಬಂದರೂ ಬಿತ್ತನೆ ಆಗೋದು ಜುಲೈ ಎಂಡಿಗೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ಗೆ. ಯಾಕೆಂದರೆ ರಾಗಿ ಬಿತ್ತನೆ ಮಾಡಲಿಕ್ಕೆ ಮೊದಲೇ ಬಿತ್ತನೆ ಮಾಡಿದರೆ ಅದು ಮುಂದೆ ನವಂಬರ್ ತಿಂಗಳಲ್ಲಿ ಮಳೆ ಜಾಸ್ತಿ ಆದಾಗ ಸಿಗಾಕೊಂತದೆ ಅಂತ ಲೇಟಾಗಿ ಬಿತ್ತನೆ ಮಾಡೋ ಏರಿಯಾಗಳು ಇದ್ದಾವೆ. ಅರ್ಲಿ ಬಿತ್ತನೆ ಮಾಡೋದು ನಮಗೆ ಎಸ್ಪೆಷಲಿ ಚಾಮರಾಜನಗರ, ಮೈಸೂರು, ಮಂಡ್ಯ ಕೆಲವು ಭಾಗದಲ್ಲಿ ಏಪ್ರಿಲ್ ಎಂಡಿಗೆ ಬಿತ್ತನೆ ಮಾಡೋ ಭಾಗಗಳು ಇದ್ದಾವೆ. ಆದರೆ ನಮಗೇನಾಯಿತು ಅಂದರೆ ಏಪ್ರಿಲಲ್ಲಿ ನಮ್ಗೆ ಹೆಚ್ಚಿಗೆ ಮಳೆ ಬರಲಿಲ್ಲ ಚಾಮರಾಜನಗರ, ಮೈಸೂರು ಈ ಭಾಗದಲ್ಲಿ. ಇಲ್ಲಿ ಬಿತ್ತನೆ ಕಡಿಮೆ ಆಯಿತು. ಆದರೆ ನಾರ್ತ್ ಇಂಟೀರಿಯರ್ ಕರ್ನಾಟಕದಲ್ಲಿ ಸೋಯಿಂಗ್ ಆಯಿತು. ಸೋಯಿಂಗ್ ಆದಮೇಲೆ ನಮಗೆ ಡ್ರೈ ಸ್ಪೆಲ್ಲು ಬಂದೋಯ್ತು. ಒಳ್ಳೆ ಸೋಯಿಂಗ್ ಆಗಿತ್ತು. ಅದಕ್ಕೆ ಒಂದು ಕಂಟಿನ್ಯೂಸ್ ಆಗಿ 2-3 ವೀಕು ಡ್ರೈ ಸ್ಪೆಲ್ ಬಂದಿದ್ದಕ್ಕೆ ಇರೋ ಕ್ರಾಪ್ ಎಲ್ಲಿ ಮಳೆ ಬರಲಿಲ್ಲ. ರೈನ್ ಸ್ಯಾಡೋ ಬಿಟ್ಟು ಈ ಕಡೆ ರೈನ್ ಸ್ಯಾಡೋವರೆಗೂ ನಮ್ಗೆ ಇವಾಗ 3-4 ದಿವಸದಿಂದ ಧಾರವಾಡ, ಬೆಳಗಾವಿ ಇವೆಲ್ಲ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಅಲ್ಲಿ ಕೆಲವು ಕ್ರಾಪ್ಸ್ ಈಗಾಗಲೇ ಹೋಗ್ಬಿಟ್ಟಿದೆ. ಅದನ್ನ ರೀಪ್ಲೇಸ್ ಮಾಡಿದ್ರೆ ದೇರ್ ಇಸ್ ಅ ಟೈಮ್ ಫಾರ್ ಸಮ್ ಅದರ್ ಕ್ರಾಪ್ಸ್ಗೆ ಹೋಗಲಿಕ್ಕೆ ಟೈಮ್ ಇರ್ತದೆ. ಅಂದರೆ ಇವಾಗ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್ ಹಾಕಿರ್ತಾರೆ ಕೆಲವರು, ಅದನ್ನು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ಗೆ ಹೋಗ್ಬೋದು 2 ಜೂನಲ್ಲಿ ಒಳ್ಳೆ ಮಳೆ ಬಂದರೆ. ಸೊ ದೆರ್ ಈಸ್ ಎ ಪಾಸಿಬಿಲಿಟಿ ಆಫ್ ಸೋಯಿಂಗ್ ಮಾಡ್ಬೋದು. ಈಗಲೂ ಅಷ್ಟೇ ಈ ಜುಲೈ ತಿಂಗಳಲ್ಲಿನೂ ಮಳೆ ಇವಾಗ ಆದ್ರೂ ಮೇ ಬಿ ಕೆಲವು ಬಿತ್ತನೆ ಆಗಿರೋ ಪ್ರದೇಶ, ನಾವೇನು 36 ಲಕ್ಷ ಇಲ್ಲಿವರೆಗೂ ಆಗಿರೋದು ಬಿತ್ತನೆ, ಅದಕ್ಕೆ ರೀಪ್ಲೇಸ್ ಮಾಡಲಿಕ್ಕೆ ಕಾಂಟಿಜೆನ್ಸಿ ಕ್ರಾಪ್ ಪ್ಲಾನಿಂಗ್ ಅಂತ ಮಾಡ್ತಾರೆ. ಪರ್ಯಾಯ ಏನೇನು ಬೇಕಾಗ್ತದೆ ಅಂತ ಅದು ಎಲ್ಲ ಹೋಬಳಿ ಮಟ್ಟಕ್ಕೆ ಅದನ್ನು ಕಾಂಟಿಜೆನ್ಸಿ ಕ್ರಾಪ್ ಪ್ಲಾನಿಂಗು ಮಾಡಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ಲು ಇವಾಗ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸು ಬಟ್ ಆದರೆ ಅದಕ್ಕೆ ಬೇಕಾಗಿರೋ ಸೀಡ್ಸ್ನ ಅವೈಲಬಿಲಿಟಿ ಇರಬೇಕು. ನಾವು ಬರೀ ಕಾಂಟಿಜೆನ್ಸಿ ಕ್ರಾಪ್ ಪ್ಲ್ಯಾನ್ ಮಾಡೋದಲ್ಲ, ಯಾಕಂದ್ರೆ ತಕ್ಷಣಕ್ಕೆ ಬೇಕಾಗಿರೋ ಸೀಡ್ಸು ಸಿಗೋದಿಲ್ಲ. ಶಾರ್ಟ್ ದೀರ್ಘಾವಧಿಗೆ ಹಾಕಿರ್ತಾರೆ. ಇವಾಗ ಭಾಳ ಕಡಿಮೆ ಅವಧಿಯಲ್ಲಿ 3 ತಿಂಗಳಲ್ಲಿ ಬರುವಂಥ ಕ್ರಾಪ್ ಹಾಕಬೇಕಾಗ್ತದೆ. ಅದಕ್ಕೆ ತಯಾರಿ ಬೇಕಾಗ್ತದೆ. ಸಾಕಷ್ಟು ಬೀಜ ಸಂಗ್ರಹಣೆ. ಇಲಾಖೆಗೆ ಸಂಬಂಧಪಟ್ಟ ಸಚಿವರ ಉಪಸ್ಥಿತಿ ಎಷ್ಟು ಮುಖ್ಯ ಆಗುತ್ತೆ ಸರ್ ಇಷ್ಟೆಲ್ಲ ಪ್ರಾಸೆಸ್ಸಲ್ಲಿ? ಇದು ಏನಾಗ್ತದೆ ಅಂದರೆ ಇಲಾಖೆಗೆ ಇದು ಜಾಸ್ತಿ ನಾನು ಹೇಳ್ತೀನಿ ಕೇಳಿ. ಬರ ಅಂದ ತಕ್ಷಣ ಕಂದಾಯ ಇಲಾಖೆ ಅಡಿಯಲ್ಲಿ ಬರುವಂಥ ಇದು ಯಾವುದೇ ವಿಪತ್ತುಗಳ ನಿರ್ವಹಣೆ ಬರೋದು ಕಂದಾಯ ಇಲಾಖೆಯಲ್ಲಿ ಬರ್ತದೆ. ಕಂದಾಯ ಇಲಾಖೆಯ ಮಿನಿಸ್ಟ್ರಿ ಯಾರಿರ್ತಾರೆ ಅವರು ಡಿವಿಷನ್ ವೈಸು ನಾವು ಇದ್ದಾಗೂ ಆಗುತ್ತೆ, ಈಗಲೂ ಮಾಡ್ತಾರೆ. ಅದು ಈವನ್ನು ನಾವು ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಅಂತ ಮೇ ತಿಂಗಳ ಎಂಡಿಗೆ ಒಂದು ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಮೀಟಿಂಗ್ ಆಗ್ತದೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆಲ್ ರಿಲೀಫ್ ಕಮಿಷನರ್ಸ್ನ ಕರೆದುಬಿಟ್ಟು ಮಾನ್ಸೂನ್ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ರಿಲೀಫ್ ಕಮಿಷನರ್ಸ್ನ ಎಲ್ಲ ಸ್ಟೇಟಲ್ಲಿನೂ ಅಲ್ಲಿ ಮಾಡಿ ನಮ್ಮ ರಾಜ್ಯದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಪ್ರಾಬಬಿಲಿಟಿ ಇದೆ ರೈನ್ಫಾಲ್ದು, ಅದಕ್ಕೆ ಏನೇನು ತಯಾರಿ ತೊಗೊಬೇಕು ಅಂತ ಅದನ್ನು ಡಿಸ್ಕಸ್ ಮಾಡಿರ್ತಾರೆ. ಅಫ್ಕೋರ್ಸ್ ಕೆಲವು ಟೈಮಲ್ಲಿ ಹೆಚ್ಚಿಗೆ ಮಳೆ ಬರೋದು ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಮ್ಟೈಮ್ಸ್ ಆಗ್ತದೆ. ನಮ್ಗೆ 18ರಲ್ಲಿ ಜುಲೈ ಎಂಡ್ವರೆಗೂ ಮಳೆ ಆಗಲಿಲ್ಲ. ಕೇವಲ ಆಗಸ್ಟ್ 10 ದಿವಸದಲ್ಲಿ 500 TMC ಕಾವೇರಿಯಲ್ಲಿ ಜನ್ರೇಟ್ ಆಯಿತು ವಾಟ್ರು. ಸೊ ಇಂಥವೆಲ್ಲ ಇರ್ತದೆ, ಪ್ರೊಸೀಜರ್ ಇದಿದೆ. ಬಟ್ ಬಿತ್ತನೆ ಏನಾಗಿದೆ, ಬಟ್ ಈಗ ಇರೋ ಕಂಡೀಷನ್ನಲ್ಲಿ ಎಂಟೈರ್ ಈಸ್ಟರ್ನ್ ಪಾರ್ಟ್ ನಮಗೆ ಸುಮಾರು 16-17 ಡಿಸ್ಟಿಕ್ಸಲ್ಲಿ ಇವಾಗ ಮಳೆ ಭಾಳ ಕೊರತೆ ಆಗ್ತಾ ಇದೆ. ಈಗ ಸುಮಾರು ಈ ಜುಲೈಯಲ್ಲಿ 62% ಮಳೆ ಕೊರತೆ ಇದೆ. ಅಲ್ಲಿವರೆಗೂ ಇತ್ತು. ಸೊ ಸೌತ್ ಇಂಟೀರಿಯರಲ್ಲಿ 62% ಇದೆ, ನಾರ್ತ್ ಇಂಟೀರಿಯರಲ್ಲಿ ಒಂದು 30% ಕೊರತೆ ಇರೋದು ನೋಡ್ತೀವಿ. ಇದು ಕಂಟಿನ್ಯೂ ಆಗಬಾರ್ದು. ನಮಗೆ ಮೂರು ಯಾವುದೇ ಕ್ರಾಪು ಸತತ 3 ವಾರಗಳ ಒಣ ಇದ್ದ ತಕ್ಷಣ ಕ್ರಾಪ್ ಸಫರ್ ಆಗ್ತದೆ. ಸರಿ, ಮೋಹನ್ ವಿಶ್ವ ಅವರೇ, ಇವಾಗ ಕರೆಕ್ಟು ಕಂದಾಯ ಸಚಿವರು ಇದ್ದಾರೆ, ಅವರು ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಕೃಷಿ ಸಚಿವರು ಇಲ್ಲ, ಇವತ್ತು ನಾಳೆ ಅಪಾಯಿಂಟ್ ಮಾಡ್ಕೊಳ್ತೀವಿ, ಬಟ್ ಸರ್ಕಾರದ ಕಡೆಯಿಂದ ರೈತರಿಗೆ ಸಂಬಂಧಪಟ್ಟಂತೆ ಯಾವ ಕೆಲಸ ಕೂಡ ಹಾಲ್ಟ್ ಆಗಿಲ್ಲ, ಎಲ್ಲವನ್ನ ನಾವು ಅಡ್ರೆಸ್ ಮಾಡ್ತಿದ್ದೀವಿ. ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಅದನ್ನ. ಆರೋಪ ಏನಿದೆ, ಆಕ್ಷೇಪ ಏನಿದೆ ಹಾಗಾದ್ರೆ ವಿಪಕ್ಷಕ್ಕೆ ಅಂತ? ಸ್ಮಿತಾ ನೋಡಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವ್ರಿಗೆ ಹನಿಮೂನ್ ಪೀರಿಯಡ್ ಇಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. 3 ವರ್ಷ ಆಗಿತ್ತು, ಬಾಕಿ ಉಳಿದಿದೆ 2 ವರ್ಷ. ನೆಕ್ಸ್ಟ್ ಡೇನೇ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು ಅವರು.
ಯಾಕಂದ್ರೆ ಇದು ಎಲ್ ನ್ಯಾನೋ ವಿಚಾರವಾಗಿ ಈ ವರ್ಷ ಬರಗಾಲ ಬರುತ್ತೆ ಇಡೀ ದೇಶದಾದ್ಯಂತ ಅಂತ ಅಲರ್ಟ್ ಕೊಟ್ಟಿದ್ದು ಸಂವೇರ್ ಇನ್ ಜನವರಿ ಫೆಬ್ರವರಿನಲ್ಲೇ ಅಲರ್ಟ್ ಕೊಟ್ಟಿದ್ರು. ನಿನ್ನೆ ಮೊನ್ನೆ ಅಲ್ಲ ಇದು. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ತಿರ್ಗಿ ಅಕ್ರಾಸ್ ದ ವರ್ಲ್ಡ್ ಚರ್ಚೆ ಆಗ್ತಿರೋಂಥ ವಿಷಯ ಇದು, ಆಯ್ತಲ್ಲ. ಸೊ ಅವತ್ತೇ ಅಲರ್ಟ್ ಕೊಟ್ಟಾಗ ಅವತ್ತೇ ಅಧಿಕಾರಿಗಳಿಗೆ ತಾಕೀತು ಮಾಡಿ ಅವತ್ತಿದ್ದಂಥ ಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತು ಸಭೆಗಳನ್ನ. ಅದನ್ನ ಮಾಡ್ಲೇ ಇಲ್ಲ ಅವ್ರು ಲಿಟ್ರಲಿ. ಬಿಕಾಸ್ ಇದು ಅವತ್ತು ಕೊಟ್ಟರು ಅಲರ್ಟು, ಏನು ಜೂನಲ್ಲೋ ಮೇನಲ್ಲೋ ಕೊಟ್ಟರು ಅಲರ್ಟ್ ಅಲ್ಲ ಇದು. ತಿರ್ಗಾ ಕೇಂದ್ರ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಷ್ಟೇ ಏಪ್ರಿಲ್ ಮಂತಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲಾ ರಾಜ್ಯದ ಪ್ರತಿನಿಧಿಗಳಿಗೆ ಹೇಳಿದ್ರು, ಈ ವರ್ಷ ಸಮಸ್ಯೆ ಆಗುತ್ತೆ ಇಂತಿಂಥ ರಾಜ್ಯಗಳಲ್ಲಿ ಎಲ್ಲಾನೋ ಪರಿಣಾಮವಾಗಿ ಎಲ್ಲರೂ ಪ್ರಿಪೇರ್ ಆಗಿರಿ, ನಿಮ್ಗೆ ಏನು ಸಹಕಾರ ಬೇಕೋ ಕೇಳಿ ನಾವು ಕೊಡ್ತೀವಿ ಅಂತ ಪ್ರತಿಯೊಂದೂ. ಇವರು ವರದಿ ತಯಾರು ಮಾಡಬೇಕಾಗಿತ್ತು, ಯಾವ ತಾಲೂಕು ಏನು ಅಂತ ಘೋಷಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಕಳಿಸ್ಲಿಲ್ಲ ಇನ್ಫಾರ್ಮೇಶನ್, ಇವ್ರಗಡೆ ಏನು ಗೊತ್ತೇ ಆಗಲಿಲ್ಲ. ಬಿಕಾಸ್ ಇವ್ರು ರಾಜಕೀಯ ಕೆಸರಾಟದಲ್ಲಿ ಬ್ಯುಸಿ ಆಗಿದ್ರು, ಆಯ್ತಲ್ವಾ. ಸೊ ಈ ನಡುವೆ ಸಫರ್ ಮಾಡಿದ್ಯಾರು? ರೈತರು. ತಿರ್ಗಾ ಇವತ್ತೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಬಂದು ಅಥವಾ ಮಹಾರಾಷ್ಟ್ರದ ಎಫೆಕ್ಟ್ ಇಂದ ನೀರು ಕರ್ನಾಟಕಕ್ಕೆ ಬರ್ತಾ ಇದ್ರೂ ಕೂಡ 17 ಜಿಲ್ಲೆಗಳ 129 ತಾಲೂಕಿನಲ್ಲಿ ಇವತ್ತೂ ಕೂಡ ಬರ ಇದೆ. ಇವತ್ತು ಬರ ಇದೆ. ಹಳೆ ಮೈಸೂರು ಭಾಗದಲ್ಲಂತೂ ಬರ ಕಾಡ್ತಾ ಇದೆ ಲಿಟ್ರಲಿ. KRS ನಲ್ಲಿ ನೀರಿಲ್ಲ ಇವತ್ತು. ವೆರಾಸ್ ಇದೇ ಡಿ ಕೆ ಶಿವಕುಮಾರ್ ಅವರು ಕಬಿನಿಯಿಂದ KRS ಇಂದ ಜೂನ್ 24ನೇ ತಾರೀಕು ನಿಮಗೆ 1800 ಕ್ಯೂಸೆಕ್ಸ್ ಅಷ್ಟು ನೀರು ತಮಿಳುನಾಡಿಗೆ ಹರಿಸಿದ್ದಾರೆ. ವೆರಾಸ್ ರೈತರು ಕೇಳಕ್ ಹೋದ್ರೆ ಈ ಸಲ ಬರ ಇದೆ, ನಮಗೆ ನೀರು ಬಿಡಿ ಬೆಳೆಗೆ ಅಂತ ಹೇಳಿದ್ರೆ, ಇಲ್ಲ ಈ ಸಲ ಬೆಳೆ ಬೆಳಿಲೇಬೇಡಿ, ನೀವು ಕುಡಿಯೋದಕ್ಕೆ ಮಾತ್ರ ನೀರು ಬಿಡ್ತೀವಿ ಅಂತ ಹೇಳ್ತಾರೆ. ಈ ಮಾತನ್ನ ಅವ್ರು ತಮಿಳ್ನಾಡು ರೈತರಿಗೆ ಹೇಳ್ಬೇಕಾಗಿತ್ತು, ಕರ್ನಾಟಕದ ರೈತರಿಗೆ ಹೇಳೋ ಮಾತಾ ಇದು. ಇದನ್ನೇ ಬೇರೆ ಯಾರಾದ್ರೂ ಬಿಜೆಪಿ ಅವರು ಆಡ್ಬಿಟ್ಟಿದ್ರು, ಅಯ್ಯೋ ಒಂದು ವಾರ ಅದನ್ನ ತಮಟೆ ಹೊಡ್ಕೊಂಡು ಇಡೀ ರಾಜ್ಯದಲ್ಲಿ ಬಾರಿಸ್ಕೊಂಡು ಕುತ್ಕೊಂಡ್ಬಿಟ್ರು ಅವರು. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಹೇಳುವಂತ ಮಾತದು, ಬೆಳೆ ಬೆಳಿಬೇಡಿ ಈ ವರ್ಷ, ಬರೀ ಕುಡಿಯೋಕೆ ಮಾತ್ರ ನೀರಿರೋದು. ಆಗ ನಿಮ್ ಪ್ರಿಪರೇಷನ್ ಏನು? ಕ್ಷಮೆ ಇರ್ಲಿ, ಆದ್ಯತೆ ಅಂತ ಬಂದಾಗ ಫಸ್ಟ್ ಕುಡಿಯೋ ನೀರು, ಅದಾದ್ಮೇಲೆ ಕೃಷಿ, ಅದಾದ್ಮೇಲೆ ಇಂಡಸ್ಟ್ರೀಸ್. ಅದು ನಮ್ಮ ರಾಜ್ಯಕ್ಕೆ ಮಾತ್ರ ಅನ್ವಯ ಆಗೋದಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಡಿಸೈಡ್ ಮಾಡೋದಲ್ಲ. ಇಡೀ ಭಾರತದಲ್ಲಿ ಹಂಗೆ ಇರೋದು ಆದ್ಯತೆ. ಫಸ್ಟ್ ಕುಡಿಯೋ ನೀರು, ಕೃಷಿ, ಅದಾದ್ಮೇಲೆ ಇಂಡಸ್ಟ್ರೀಸ್ ಅಂತ. ನೀರಿಲ್ಲ, ಹಂಗ ಕೃಷಿಗಿಂತ ಕುಡಿಯೋ ನೀರಿಗೆ ಆದ್ಯತೆ. ತಪ್ಪೇನಿದೆ? ಮುಖ್ಯಮಂತ್ರಿಗಳು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟರು ಕೂಡ ನೀವೇನಕ್ಕೆ ತಮಿಳ್ನಾಡಿಗೆ ನೀರು ಬಿಟ್ರಿ? ಹಾಗಾದ್ರೆ ಯೋಚನೆ ಮಾಡ್ಬೇಕಲ್ವಾ? ರೈತರಿಗೆ ಬಿಡಕ್ಕಾಗಿಲ್ವಾ ನಿಮ್ಗೆ? ಅಲ್ಲಿಗೆ ನೀರು ಬಿಡ್ತೀರಾ, ಇಲ್ಲಿ ರೈತರನ್ನ ಬೆಳೆ ಬೆಳಿಬೇಡಿ ಅಂತ ಹೇಳ್ತೀರಾ. ಸೊ ನೀವು ಪ್ರಿಪೇರ್ ಆಗ್ಬೇಕಾಗಿತ್ತು. ತಿರ್ಗಾ ನೋಡಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಸಿಚುವೇಶನ್ ಅವತ್ತೇನಾಗಿತ್ತು, ಇನ್ನೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿರ್ಲಿಲ್ಲ, ಅವ್ರೊಬ್ಬರೇ ಇದ್ರು, ಒಪ್ಕೋತೀನಿ ನಾನು. ಅವತ್ತು ಒಬ್ಬರೇ ಇದ್ರು ಸಹ ಕೋವಿಡ್ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯ ಸುತ್ತಿದ್ರು. ಅವರು ಅವತ್ತು ಒಬ್ಬರೇ ಕಾಲಕ್ಕೆ ಚಕ್ರ ಕಟ್ಕೊಂಡು ಅಧಿಕಾರಿಗಳು ಮೀಟಿಂಗ್ ಮಾಡ್ರು, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ. ಅವತ್ತು ಹೂ ಬೆಳೆಗಾರರಿಗೆ 25,000 ಪರ್ ಹೆಕ್ಟರ್ ಇಮ್ಮಿಡಿಯೇಟ್ ಆಗಿ ಘೋಷಣೆ ಮಾಡಿದ್ರು ಆನ್ ಸ್ಪಾಟ್. ಈಗ ಹಣ್ಣು ತರಕಾರಿ ಬೆಳೆಗಾರರಿಗೆ 15,000 ರೂಪಾಯಿ ಇಮ್ಮಿಡಿಯೇಟ್ ಆಗಿ ಘೋಷಣೆ ಮಾಡಿದ್ರು ಆನ್ ಸ್ಪಾಟ್. ಏನಕ್ಕೆ ಹೋಗಿದ್ದಾರೆ ಕಲಬುರಗಿಗೆ? ಕಲಬುರಗಿಯಲ್ಲಿದ್ದಾರೆ, ನಾಳೆ ಬೆಳಗಾವಿಗೆ ಹೋಗ್ತಿದೀವಿ. ಅಲ್ಲೂ ಕುತ್ಕೊಂಡು ರೈತರ ವಿಚಾರನೂ ಅಡ್ರೆಸ್ ಮಾಡಿದ್ದಾರೆ. ಅವರು ಕಲಬುರಗಿಗೆ ಹೋಗಿರೋದು ಅವರ ಒಂದು ವೈಯಕ್ತಿಕ ವಿಚಾರಗಳಿಗೆ, ಕೆಲವೊಂದು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ಬೇಕು ಅಂತ ಹೋಗಿದ್ದಾರೆ. ಮಾಡ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. ಅದ್ರ ಜೊತೆಗೆ ನೀವು ಅಲ್ಲಿ ಏನ್ ಮಾಡ್ತಿದ್ದೀರಾ? ಹಾಗಾದ್ರೆ ಇದನ್ನೆಲ್ಲ ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ನಿಮ್ಗೆ ಅವರು ಬೇಸಿಕಲಿ ಬಿಡದಿ ಟೌನ್ಶಿಪ್ ಅಲ್ಲಿ ಬಿಸಿ ಇದ್ದಾರೆ. ಒಂಥರ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅವರು. ಮತ್ತಿನ್ನೇನು ಆಗ್ತಾ ಇಲ್ಲ ಅಲ್ಲಿ. ನೀವು ರೈತರ ಸಮಸ್ಯೆ ಕೇಳ್ರಿ ಅಂತ ಬಿಡದಿ ಟೌನ್ಶಿಪ್ ಮಾಡ್ತೀನಿ, ಅದು ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ನಿಮ್ಗೆ ಮೇಕೆದಾಟು ಕಟ್ತೀನಿ ಅಂತ ಹೇಳಿದಾಗ ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿದ್ದಾಗ ಪಾದಯಾತ್ರೆ, ಆಡಳಿತ ಪಕ್ಷಕ್ಕೆ ಅಂತ ಬಂದಾಗ ಮೇಕೆದಾಟಿನ ವಿಚಾರದಲ್ಲಿ ತಮಿಳುನಾಡಿನ ಇದೇ ಕಾಂಗ್ರೆಸ್ನ ಅಧ್ಯಕ್ಷ ಒಂದು ಕಲ್ಲಾಕಕ್ಕೂ ಬಿಡಲ್ಲ ಅಂತ ಹೇಳಿದಾಗ ಮೌನ ವ್ರತ. ಇದ್ಯಾವುದು? ವಿರೋಧ ಪಕ್ಷದಲ್ಲಿ ಪಾದಯಾತ್ರೆ, ಆಡಳಿತಕ್ಕೆ ಬಂದ ತಕ್ಷಣ ಮೌನ ವ್ರತ. ನೀವು ಮಾಡಿ, ಯಾರು ಬೇಡ ಅಂತಾರೆ? ಹಿಡ್ಕೊಂಡಿದ್ದಾರೆ ಯಾರಾದ್ರೂ? ಸಿ, ದಿಸ್ ಇಸ್ ನಥಿಂಗ್ ಬಟ್ ಪ್ಯೂರ್ ಫೇಲ್ಯೂರ್. ಕ್ಯಾಬಿನೆಟ್ ನೋಡಿ ನೀವು, ಇವ್ರು ಒಬ್ಬೊಬ್ರು ಮಂತ್ರಿಗಳು ಒಂದೊಂದು ಅವತಾರ. ದಿನ ಬೆಳಗ್ಗೆ ಆದ್ರೆ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ, ಆಮೇಲೆ ಕೃಷ್ಣ ಬೈರೇಗೌಡರು ರೀಲ್ಸ್ ಮಿನಿಸ್ಟ್ರು, ಆಮೇಲೆ ಪ್ರಿಯಾಂಕಾ ಖರ್ಗೆ ಟಾರ್ಚ್ ಮಿನಿಸ್ಟ್ರಿ, ಇವಾಗ ಹೊಸದು ಟಾರ್ಚ್ ಬಿಟ್ಕೊಂಡಿರೋದು. ರಾಮಲಿಂಗಾರೆಡ್ಡಿ ಇರಿಗೇಷನ್ ಮಿನಿಸ್ಟ್ರು, ಟೋಟಲಿ ಅಬ್ಸ್ಕಾಂಡಿಂಗ್, ಪತ್ತನೇ ಇಲ್ಲ ಮನುಷ್ಯ, ಅವರೊಬ್ರು ಅಬ್ಸ್ಕಾಂಡಿಂಗ್ ಮಿನಿಸ್ಟ್ರು. ಶಿವಮೊಗ್ಗಕ್ಕೆ ಹೋಗಿದ್ರು, ಮುಂಚೆ ಟಿಬಿ ಡ್ಯಾಮ್ಗೆ ಹೋಗಿದ್ರು, ಹೋಗ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೀವು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ. ಜಿ ಪರಮೇಶ್ವರ್ ಅವ್ರು ಗೊತ್ತಿಲ್ಲ ಮಿನಿಸ್ಟ್ರು. ಹಿಂಗೆ ಒಬ್ಬೊಬ್ರು ಮಿನಿಸ್ಟ್ರದು ಒಂದೊಂದು ಬ್ಯಾಕ್ ಗ್ರೌಂಡ್, ಒಂಥರ ಜೋಕರ್ಗಳ ಒಂದು ಸಂತೆ ಆಗ್ಬಿಟ್ಟಿದೆ ಇವತ್ತು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ. ನಾವ್ ಹೇಳೋದು ಇಷ್ಟೇನೆ, ನಿಮ್ಗೆ ಹನಿಮೂನ್ ಪೀರಿಯಡ್ ಇರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ನೀವು ಇಷ್ಟೊತ್ತಿಗೆ ರೈತರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು, ನೀವು ಮಾಡಿಲ್ಲ. ಇವಾಗ್ಲಾದ್ರೂ ಸಮರೋಪಾದಿಯಲ್ಲಿ ಕೆಲಸಗಳನ್ನ ಮಾಡಿ ರೈತರ ಸಮಸ್ಯೆಗಳನ್ನ ಕೇಳಿ ಅವ್ರ ಬೆಳೆಗೆ ನೀರ್ ಬರೋ ಅಂತ ಒಂದು ಒಳ್ಳೆ ಕೆಲಸವನ್ನ ಮಾಡಿ. ನಿಜ. ನಾಗೇಂದ್ರ ಬಾಬು ಸರ್ ಬಂದೆ ಸರ್, ಒಂದ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.
ನಾಗೇಂದ್ರ ಬಾಬು ಸರ್ ಇವಾಗ ಕಲಬುರಗಿಗೆ ಯಾಕೆ ಹೋದ್ರೋ, ಬೆಳಗಾವಿಗೆ ಯಾಕೆ ಹೋಗ್ತಿದ್ದಾರೋ, ಬಟ್ ಅಡ್ರೆಸ್ ಮಾಡಬೇಕಾಗಿರೋ ವಿಚಾರಗಳನ್ನ ಅಡ್ರೆಸ್ ಮಾಡ್ತಿದ್ದೀನಿ ಅಂತೇಳಿ ಅಟ್ಲೀಸ್ಟ್ ಹೇಳ್ತಿದ್ದಾರೆ. ಅಲ್ಲೂ ಕುತ್ಕೊಂಡು ಹೇಳಿದ್ರು ರೈತರ ಸಾಲ ಮರುಪಾವತಿಯನ್ನು ನಾವು ಡಿಲೇ ಮಾಡ್ಲಿಕ್ಕಾಗತ್ತಾ, ಯೋಚನೆ ಮಾಡ್ತೀವಿ. ಪರ್ಯಾಯವಾಗಿ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು, ಎಲ್ಲಿ ಬರ ಇದೆ, ಎಲ್ಲಿ ನೆರೆ ಇದೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕು, ಕಂಟಿನ್ಯೂಸ್ ಸಭೆಗಳನ್ನು ಮಾಡ್ತಾ ಇದ್ದೀನಿ. ಕೃಷಿ ಸಚಿವರು ಇಲ್ಲದೆ ಹೋದ್ರು ಕೂಡ ಆ ಕೊರತೆ ಕಾಣದೇ ಇರೋ ರೀತಿಯಲ್ಲಿ ನಾನು ಅಡ್ರೆಸ್ ಮಾಡ್ತಿದ್ದೀನಿ ಅಂತೇಳಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಮೊನ್ನೆ ಕಾಂಗ್ರೆಸ್ ವಕ್ತಾರನ ಸ್ಪಷ್ಟವಾಗಿ ಅವರೇ ಉತ್ತರ ಕೊಡಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಎಷ್ಟು ಜನ ಶಾಸಕರುಗಳು ಬರದ ಅಧ್ಯಯನ ಮಾಡಿದ್ದಾರೆ, ಅವರ ಕ್ಷೇತ್ರಗಳಿಗೆ ಹೋಗಿ ಅಂತಕ್ಕಂಥದ್ದು ಸ್ಪಷ್ಟನೆ ಪಡಿಸಬೇಕಾಗುತ್ತೆ. ಮೇಡಮ್, ಕಳೆದ ಸಾಲಿನಲ್ಲಿ ಇದೇ ಅವಧಿಗೆ 50.57 ಲಕ್ಷ ಹೆಕ್ಟರ್ನಲ್ಲಿ ನಾವು ಬಿತ್ತನೆ ಆಗಿತ್ತು. ಪ್ರಸಕ್ತ ಕೇವಲ 36.47 ಮಾತ್ರನೇ ಆಗಿರ್ತಕ್ಕಂಥದ್ದು ನೀವು ಕಾಣ್ಬೋದು. ಜೂನ್ 1ರಿಂದ ಜುಲೈ 3ರವರೆಗೆ 226 ಮಿಲಿಮೀಟರ್ ಸಾಮಾನ್ಯ ಮಳೆ ಆಗಬೇಕಾಗಿದೆ, ಬರೀ 136 ಆಗಿದೆ. ಮುಂಗಾರಲ್ಲಿ ಅವರು ಹಿರಿದಿದ್ದಾರೆ. ಹೆಚ್ಚು ಕಡಿಮೆ ಭತ್ತ, ಜೋಳ, ರಾಗಿ, ಮೆಕ್ಕೆಜೋಳ ಸೇರಿ 37.60 ಹೆಕ್ಟರ್ಗಳಲ್ಲಿ ಏಕದಳ ಧಾನ್ಯಗಳು ಬಿತ್ತನೆ ಮಾಡುವಂಥ ಗುರಿ ಇದ್ದಿದ್ದು ಕೇವಲ 10.13 ಲಕ್ಷ ಹೆಕ್ಟರ್ಗಳಲ್ಲಾಗಿರ್ತಕ್ಕಂಥದ್ದು. ಹೆಚ್ಚು ಕಡಿಮೆ 27% ಕಡಿಮೆ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿಗಳೇನು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ಬೋದು ಮೇಡಮ್. ಹಾಗೆ ಕಳೆದ ವರ್ಷ ಇದೇ ಅವಧಿಗೆ 16.44 ಲಕ್ಷ ಹೆಕ್ಟರ್ನೇ ಬಿತ್ತನೆ ಮಾಡಲಾಗಿತ್ತು. ಈ ಸತಿ ಕಂಪ್ಲೀಟ್ ಏನು ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಆಹಾರ ಧಾನ್ಯಗಳಂತ ನೀವು ತೊಗರಿ, ಉರುಳಿ, ಉದ್ದು, ಅವರೇ, ಹೆಸರು, ಅಲಸಂದೆ ಈ ಥರದ್ದು ಏನಾದರೂ ನೀವು ತರೋದಾದರೆ 22.85 ಲಕ್ಷ ಹೆಕ್ಟರ್ಗಳಲ್ಲಿ ಬಿತ್ತನೆ ಗುರಿ ಆಗಿದ್ದು ಕೇವಲ 10.12 ಲಕ್ಷ ಹೆಕ್ಟರ್ಗಳಲ್ಲಿ ಆಗಿರ್ತಕ್ಕಂಥದ್ದು. ಇದೆಲ್ಲಾದರೂ ಹೆಂಗಾದರೂ ಹೋಗಲಿ, ಎಣ್ಣೆಕಾಳುಗಳು ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ನೋಡಬೇಕಾಗಿದೆ ನಾವು. ಇದು ಎಂಥ ಶೇಂಗಾ ಆಗಿರ್ಬೋದು, ಎಳ್ಳಾಗಿರೋ, ಸೂರ್ಯಕಾಂತಿ, ಹುಚ್ಚೆಳ್ಳು, ಸೋಯಾ ಇವೆಲ್ಲ ಕೂಡ 7.91 ಲಕ್ಷ ಹೆಕ್ಟರ್ಗಳಲ್ಲಿ ಗುರಿ ಇಟ್ಕೊಂಡಿದ್ರೆ ಕೇವಲ 4.21 ಆಗಿರ್ತಕ್ಕಂಥದ್ದು. ನೋಡಿ ಎಷ್ಟು ವೇರಿಯೇಷನ್ ಇದೆ ಅಂತಕ್ಕಂಥ. ಸರ್ ಸುಮಾರು 53% ಮೇಡಮ್ ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ನೀವು ಹತ್ತಿ, ಕಬ್ಬು ಇವೆಲ್ಲ ಸೇರೋದಾದರೆ 15.75 ಲಕ್ಷ ಹೆಕ್ಟರ್ ಏನಾದರೂ ವಾಣಿಜ್ಯ ಬೆಳೆಗಳು ಬೆಳೆಯುವಂಥ ಈ ಒಂದು ಪರಿಸ್ಥಿತಿಲಿ 12.1 ಅದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಶೇಕಡ ಜಿಲ್ಲೆವಾರು ನೀವು ಪರಿಗಣಿಸೋದಾದ್ರೆ ಬಳ್ಳಾರಿ ಕೇವಲ ರೈತರಿಗೆ ಮಾತ್ರ ಸಮಸ್ಯೆ ಅಲ್ಲ. ಆಹಾರ ಧಾನ್ಯ, ಎಣ್ಣೆಕಾಳು ಇದ್ರ ಎಲ್ಲದರ ಬೆಲೆ ಕಡಿಮೆ ಆಯ್ತು ಅಂದ್ರೆ ನಾಳೆ ದಿನ ಬೆಲೆ ಏರಿಕೆ ಆಗುತ್ತೆ, ಸಾಮಾನ್ಯ ಜನರಿಗೂ ಬರೆ. ಸರಿ, ಬಟ್ ನನ್ನ ಪ್ರಶ್ನೆ ಅದೇ ಸರ್, ಸರ್ಕಾರ ಎಲ್ಲಿ ಹಿಂದೆ ಬಿದ್ದಿದೆ? ಕೆಲಸ ನಾವು ಮಾಡ್ತಿದ್ದೀವಿ, ರೈತರ ಸಭೆ ಕರಿತಾ ಇದ್ದೀವಿ, ನಾವು ರೈತರ ಪರವಾಗಿದ್ದೀವಿ ಹೇಳ್ತಿದ್ದಾರೆ, ಮಾಡ್ತಿಲ್ವಾ? ವಿರೋಧ ಪಕ್ಷಗಳು ಹೆಂಗೆ ಅಬ್ಸರ್ವ್ ಮಾಡ್ತಿದೆ ಇದನ್ನ? ಒಂದು ಮಾತು ನಿಮಗೆ ಉತ್ತಮ ಅಂತ ವಿಚಾರ ಹೇಳ್ತೀನಿ. ಯಾವ ಉತ್ತರ ಕರ್ನಾಟಕ ಇವರು ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾವ ರೀತಿ ರೈತರು ಸ್ಪಂದಿಸ್ತಿದ್ದಾರೆ ಅಂತಕ್ಕಂಥದ್ದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಗುಳೆ ಹೋಗ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ಯಾದಗಿರಿ ಜಿಲ್ಲೆ ಆ ಕಡೆ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಹಳ್ಳಿಗಳು ಗುಳೆ ಹೋಗ್ತಾ ಇರ್ತಕ್ಕಂಥ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ಕಳೆದ ತಿಂಗಳು ಅವರೇನು ಹಿರಿಯರೊಂದು ಮಾತು, ತಜ್ಞರೊಂದು ಮಾತನ್ನು ಹೇಳ್ತಾ ಇದ್ರು. ಯಾವ ಸಂದರ್ಭದಲ್ಲಿ ಮಳೆ ಬರಬೇಕಾಗಿತ್ತೋ ಆ ಟೈಮಲ್ಲಿ ಬಿತ್ತನೆ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಮುಂದಿನ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿ ಒಂದು ಬೆಳೆ ಕೂಡ ಮೊಳಕೆ ಕೂಡ ಬರಲಿಲ್ಲ. ಗುಳೆ ಕಂಪ್ಲೀಟ್ ಬಾಗಿಲುಗಳು ಹಾಕೊಂಡು 1 ವರ್ಷದ ತನಕನೂ ಯಾವುದು ನಮ್ಮ ಮಂಗಳೂರು ಕಡೆ ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ, ಬೇರೆ ಸಿಟಿಗಳ ಕಡೆ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಯಾಕೆ ಇವೆಲ್ಲ ನಿಮ್ಮ ಕಣ್ಣು ಮುಂದೆ ಇರಲಿಲ್ವಾ? ನಿಮ್ಮ ರಾಜಕೀಯದ ಸರ್ಕಾರ ಬಂದ ಮೇಲೆ ಶುರುವಾದ ಹೊಸ ಸಮಸ್ಯೆ ಅಲ್ಲ ಅಲ್ವಾ? ಇಲ್ಲ, ನಿಮಗೆ ತುಂಬಾ ಅವಕಾಶ ಇತ್ತು, ಕಣ್ಣು ಮುಂದೆ ಕಾಣಿಸ್ತಾ ಇತ್ತು. ನಿಮಗೆ ಸರ್ಕಾರ, ಅಧಿಕಾರ ಅಂತಕ್ಕಂಥದ್ದು ಬಿಟ್ರೆ ಬೇರೆ ಏನು ನಿಮ್ಮ ಕಣ್ಣು ಮುಂದೆ ಇರಲಿಲ್ಲ. ನೀವು ಏನು ಆವತ್ತಿಂದ ಕೂಡ ಸರಿಸುಮಾರು 1.5 ವರ್ಷದಿಂದ ನೀವು ಅಧಿಕಾರಕ್ಕಾಗಿ ಕಿತ್ತಾಡಿದ್ರೆ ಹೊತ್ತಾಗ್ಲಿ, ರೈತರ ಬಗ್ಗೆ ಪದೇ ಪದೇ ಯಾವ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಎಲ್ಲಾ ಸಂದರ್ಭದಲ್ಲಿ ಎಚ್ಚೆತ್ಕೊಟ್ಟಿದ್ವಿ. ಇವತ್ತು ಕೂಡ ಮೇಡಮ್ ಸರಿಸುಮಾರು ರಾಜ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಯಾವ ಡ್ಯಾಮ್ಗಳಲ್ಲಿ ಹೂಳತ್ತಂತ ಕೆಲಸ ಎಷ್ಟು ಮಾಡಿದ್ದೀರಾ ನೀವು? ಸರಿ, ಹೆಚ್ಚು ಕಡಿಮೆ ಒಂದೊಂದು ಡ್ಯಾಮ್ ಅಲ್ಲಿ ನಿಮಗೆ 1 ಅಡಿ 2 ಅಡಿ ಹೂಳಿದೆ. ಇವತ್ತಿನವರೆಗೂ ಕೂಡ ನೀರು ಸ್ಟೋರೇಜ್ ಮಾಡ್ಬೋದಾಗಿತ್ತು. ಕುಡಿಯೋ ನೀರಿನ ಅಭಾವ ಇದೆ ಯಾವುದ್ರಲ್ಲಿ ನಮ್ಮ KRS ಅಲ್ಲಿ. ಇವತ್ತು ನೀವು ಮುಂದಿನ ದಿನಗಳು ಯಾವ ರೀತಿ ಇವತ್ತೇನಾದ್ರೂ ಕೊಡಗಲ್ ಮಳೆ ಆಗಿಲ್ಲ ಅಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ? ಮತ್ತೆ ಜಾನುವಾರುಗಳ ಮೇವು ಬ್ಯಾಂಕ್ಗಳು ಅವರೇ ಹೇಳ್ತಾ ಇದ್ರು, ಎಲ್ಲಿ ಮಾಡಿದ್ದೀರಿ ಇವತ್ತಿನವರೆಗೂ? ಆಯ್ತು, ಈಗ ರೈತರಿಗೆ ಆಲ್ಟರ್ನೇಟ್ ಏನು ನೀವು ಇವತ್ತು ವ್ಯವಸ್ಥೆಗಳು ಮಾಡಿಸ್ಕೊಟ್ಟಿದ್ದೀರಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಲ್ಲ ಇದು. ನೀವು ಕೇವಲ ಅಧಿಕಾರಕ್ಕಾಗಿ ನಿಮ್ಮದೇ ಅಂತ ಕಚ್ಚಾಟ ಮಾಡಿಕೊಂಡು, ನನಗೆ ಸ್ಪಷ್ಟವಾಗಿ ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, 224 ಕ್ಷೇತ್ರಗಳಲ್ಲಿ ಎಷ್ಟು ಜನ MLAಗಳು ಇವತ್ತು ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಬರ ಸಮೀಕ್ಷೆ ಮಾಡ್ಕೊಂಡ್ಬಂದು ವರದಿಗಳನ್ನ ತಂದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಸ್ಪಷ್ಟವಾಗಿ ಹೇಳಬೇಕು. ನಟರಾಜ್ ಗೌಡ್ರು ಅದನ್ನ ಹೇಳಿ. ನಾನು ಮಂಜು ಕಿರಣ್ ಅವ್ರು ಜಾಯ್ನ್
ಜಾಯ್ನ್ ಆಗಿದ್ದಾರೆ ರೈತ ಮುಖಂಡರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಸರ್. ಇವಾಗ ಜೂನ್ ಒಳಗಡೆ ಬಿತ್ತನೆ ಮಾಡಬೇಕಾಗಿತ್ತು, ಮಳೆ ಬರಲಿಲ್ಲ, ಹಾಗಾಗಿ ಬಿತ್ತನೆ ಕಾರ್ಯ ವಿಳಂಬ ಆಯಿತು ಅಥವಾ ಕೆಲವು ರೈತರು ಮಾಡಲಿಕ್ಕೆ ಆಗಲಿಲ್ಲ. ಜುಲೈ ಆಗೋಷ್ಟೊತ್ತಿಗೆ ಈಗ ಮಳೆ ಯಥೇಚ್ಛವಾಗಿ ನೆರೆ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದು ರೈತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಸರ್? ಅಂದರೆ ಮಳೆ 1 ತಿಂಗಳು ವಿಳಂಬ ಆದರೂ ಕೂಡ ರೈತರು ಅನುಭವಿಸೋ ಕಷ್ಟ ಏನು ಅಂತ, ಸರ್ಕಾರಗಳು ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು? ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH. ಮೇಡಮ್, ನಾನು ಮೈಸೂರು ಜಿಲ್ಲೆದು ಒಂದಷ್ಟು ಅಂಕಿಅಂಶ ಕೊಡ್ತೀನಿ, ರಿಯಲ್ ಟೈಮ್ ಅಂಕಿಅಂಶ. ಅದಕ್ ಮೊದಲು ಈಗ ಮಾತಾಡಿದವ್ರು ಎಲ್ರು ಅಷ್ಟೊಂದು ರೈತರು 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 ಅಂತ ಹೇಳ್ತಿದ್ರೆ, ಅಯ್ಯಪ್ಪ ರೈತರ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅವ್ರಿಗೆ ನಿಜವಾಗ್ಲೂ ಅಂತ ನನಗೆ ಅನುಮಾನ ಬರಕ್ ಶುರು ಆಗ್ಬಿಟ್ಟಿದೆ. ಈ ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಬಾಯಲ್ಲಿ ಶರಣಾರ್ಥಿ ಬಗ್ಲಲ್ಲಿ ದೊಣ್ಣೆ ಅಂತ. ಈ ಎಲ್ಲಾ ರಾಜಕೀಯ ಪಕ್ಷಗಳು ಮಾತಾಡಕ್ ಮಾತ್ರ ರೈತರು ಮಾಡೋ ಟೈಮ್ ಬಂದಾಗ ಇವ್ರು ರೈತರಿಗೆ ಬಾಯಿಗೆ ಮಣ್ಣಾಕ ಕೆಲ್ಸಗಳು ಎಲ್ಲರೂ ಮಾಡ್ಕೊಂಡ್ ಬಂದಿರೋದು ಇರ್ಲಿ. ಆದ್ರೆ ಒಂದು ಮೇಡಮ್ ಈಗ ಅವಲೇ ಕಾಂಗ್ರೆಸ್ ಹೋಗ್ತಾ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಜೂನ್ ಅಲ್ಲಿ ನಮ್ಗೆ ಬರ ಬರೋದ್ರ ಬಗ್ಗೆ ಮಾಹಿತಿ ಬಂತು ಅಂತ. ದಯವಿಟ್ಟು ಸರ್ ಇದನ್ನ ನೀವು ಹೇಳಕ್ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ಆಮೇಲೆ ಇನ್ನೊಬ್ರು ಬಿಜೆಪಿ ಹೋಗ್ತಾರೆ ನಮ್ಗೆ ಜನವರಿಗೆ ಮಾಹಿತಿ ಇತ್ತು ಅಂತೇಳಿ. ಮೇಡಮ್, ಇವ್ರಿಬ್ಬರದು ಮಾಹಿತಿ ತಪ್ಪು. 2020, ಯಾಕಂದ್ರೆ ಅಲ್ಲಿ ನಮ್ಮ ಸ್ಟೇಟ್ ಇವರೊಬ್ರು ಮಾಹಿತಿ ತಜ್ಞರು ಬಂದಿದ್ದಾರೆ ಅಂತ ಅವ್ರು ಕೇಳಿ 2025ರಲ್ಲಿ 2026ರಲ್ಲಿ ಎಲ್ನಿನೋ ಬರುತ್ತೆ ಅಂತ ಇತ್ತು. ಎಲ್ರಿಗೂ ಗೊತ್ತಿದ್ದಂತ ಮಾಹಿತಿ ಇದು. ಕೇಂದ್ರ ಸರ್ಕಾರಕ್ಕೂ ಗೊತ್ತಿತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು. ಇಲ್ಲಿ ನಿಮ್ಮ ಒಂದು ಮಾಧ್ಯಮ ನಾವು ಬಳಸ್ಕೊಂಡು ಇಬ್ರು ಒಬ್ರ ಮೇಲೆ ಒಬ್ರು ಕೆಸಚಾಟ ಮಾಡೋದ್ ಬಿಟ್ಬಿಟ್ಟು, ಯಾಕಂತ ಹೇಳಿದ್ರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ಏನ್ ಪರಿಸ್ಥಿತಿ ಆಗ್ತಾ ಇದೆ ನಾವು ನೋಡ್ತಾ ಇದೀವಿ. ಅಲ್ಲೂ ಕರ್ನಾಟಕದಲ್ಲಿ ಏನ್ ಪರಿಸ್ಥಿತಿ ಇದೆ, ಬೇರೆ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಕೆಸರೇರ್ ಚಾಟ ಬಿಟ್ಟು ಮನೆಗ್ ಬಂದ್ ಕೂತಿರುವಂತ ಭೂತಾನ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಕೂತ್ಕೊಂಡ್ ಮಾತಾಡುವಂತ ವಿಷಯ ಇದು. ಸೊ ಹಂಗಾಗಿ ಒಬ್ರ ಮೇಲೊಬ್ರು ಬ್ಲೇಮ್ ಮಾಡೋದ್ ನಿಲ್ಸಿ. ಮೇಡಮ್, ನಾನು ಮೈಸೂರ್ದು ಮಾಹಿತಿ ತಮಗೆ ಕೊಡ್ತೀನಿ. ಮೇಡಮ್, ಭತ್ತ 0 ಬಿತ್ತನೆ ಮೈಸೂರು ಜಿಲ್ಲೆ, ಜೋಳ 28%, ರಾಗಿ 2%, ಮುಸ್ಕಿನ್ ಜೋಳ 95%, ಸಿರಿಧಾನ್ಯಗಳು 0. ಮೇಡಮ್, ಇದು ನನ್ನ ಮಾಹಿತಿ ಕೊಡ್ತಾ ಇರೋದು. ಮೆಕ್ಕೆಜೋಳ ಆಲ್ರೆಡಿ 95% ಆಗಿತ್ತು, ಅದು ಈಗ ಆಲ್ರೆಡಿ ಕ್ರಾಪ್ ಫೇಲ್ಯೂರ್ ಆಯ್ತು ಮೇಡಮ್, ಮಳೆ ಬಂದಿಲ್ಲ. ಸೊ ಟೆಕ್ನಿಕಲಿ ಮೇಡಮ್ ನಾನು ಭತ್ತ 0 ಅಂತ ಹೇಳಿದೀನಿ, ಇದ್ರ ಬಗ್ಗೆ ನಾನು ಮುಂದೆ ನಾನು ಟಚ್ ಮಾಡ್ತೀನಿ. ಏಕದಳ ಧಾನ್ಯ 59%, ಅದು ಫೇಲ್ಯೂರ್ ಆಗಿದೆ ಮೇಡಮ್. ದ್ವಿದಳ ಧಾನ್ಯ 28% ಬಿತ್ತನೆ, ಅದು ಫೇಲ್ಯೂರ್ ಆಗಿದೆ ಮೇಡಮ್. ಮತ್ತೆ ಹೊಗೆ ಸೊಪ್ಪು 97% ಬಿತ್ತನೆ ಆಗಿತ್ತು ಮೇಡಮ್, ಅದು ಫೇಲ್ಯೂರ್ ಆಗಿದೆ. ಅದನ್ನ ವರ್ಚುವಲ್ ಆರ್ಟಿಫಿಷಿಯಲ್ ಮೆಚುರಿಟಿ ಅಂತ ಹೇಳ್ತೇವೆ, ಆಲ್ರೆಡಿ ಎಲೆಗಳೆಲ್ಲ ಅರ್ಶನಕ್ಕೆ ತಿರುಗ್ತಾ ಇದಾವೆ. ಸೊ ಅದು ಫೇಲ್ಯೂರ್. ಸೊ ಒಟ್ಟಾರೆಯಾಗಿ ಕೃಷಿ ಪರಿಸ್ಥಿತಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ಮೇಡಮ್ ಫೇಲ್ಯೂರ್ ಓವರ್ ಆಲ್. ನಿಮ್ಗೆ ನಾನು ಕೊಡ್ತಾ ಇರೋದು ಈ ಮಾಹಿತಿ. ಭತ್ತನ ನಿಮ್ಗೆ 0 ಅಂತ ಹೇಳಿದ್ನಲ್ಲ ಮೇಡಮ್, ಅದಕ್ಕೊಂದು ಇಮಿಡಿಯೇಟ್ ಫಾಸ್ಟ್ ಆಗಿ ಒಂದು ಪಾಯಿಂಟ್ ಟಚ್ ಮಾಡ್ತೀನಿ. ಮೈಸೂರಲ್ಲಿ 77,500 ಹೆಕ್ಟೇರ್ ಅಂತ ಹೇಳಿದ್ರೆ 1,91,000 ಎಕರೆ ಭೂಮಿಯಲ್ಲಿ ನಾವು ಭತ್ತ ನಾಟಿ ಮಾಡ್ತೀವಿ ಮೇಡಮ್ ಪ್ರತಿ ವರ್ಷ ವಾಡಿಕೆ ತಕ್ಕಂತೆ. ಸೊ ಅದನ್ನ ನಾವು ಸರಳವಾಗಿ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, 1 ಎಕರೆ ಭೂಮಿನಲ್ಲಿ ನಾನು ಭತ್ತ ಬೆಳೆದ್ರೆ 7 ಕುಟುಂಬಕ್ಕೆ 1 ವರ್ಷಕ್ಕೆ ಆಗುವಷ್ಟು ಅನ್ನ ಸಿಗುತ್ತೆ ಮೇಡಮ್. 25 kg ತರ ಊಟ ಅನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ. ಸೊ ಟೆಕ್ನಿಕಲಿ 1,91,000 ಎಕರೆ ಭೂಮಿನಲ್ಲಿ ನಾನು ಈ ಸರಿ ಭತ್ತ ಬೆಳೆ ನಾನು ಹಾಕಿಲ್ಲ, ನಾಟಿ ಮಾಡಿಲ್ಲ ಅಂತ ಹೇಳಿದ್ರೆ 13,39,000 ಕುಟುಂಬಗಳಿಗೆ 39,000 ಕುಟುಂಬಗಳಿಗೆ 1 ವರ್ಷಕ್ಕೆ ಬೇಕಾಗಿರುವಂತ ಅಕ್ಕಿ ಇಲ್ಲ. ಬರೀ ಮೈಸೂರು ಜಿಲ್ಲೆ ನಾನು ಹೇಳ್ತಾ ಇರೋದು. ಕರ್ನಾಟಕ ತಗೊಂಡ್ರೆ 1,90,00,000 ಕುಟುಂಬಗಳಿಗೆ 1 ವರ್ಷಕ್ಕೆ ಬೇಕಾಗಿರೋಷ್ಟು ಅಕ್ಕಿ ಇಲ್ಲ ನನ್ನ ಹತ್ರ, ಭತ್ತ ನಾಟಿ ಮಾಡಿಲ್ಲ ನಾನು. ಅವಾಗ ಯಾರೋ ಮಾತಾಡ್ತಾ ಒಬ್ರು ಟಚ್ ಮಾಡಿದ್ರು ಮೇಡಮ್, ನಮ್ಮಲ್ಲಿ BPL 35% ಇದಾರೆ ಕರ್ನಾಟಕದಲ್ಲಿ, 15% ಆರ್ಥಿಕವಾಗಿ ಸದೃಢರಾಗಿದ್ದಾರೆ. BPL ಅವ್ರಿಗೆ ಹೆಂಗೋ ಹೊತ್ತಾಗಿ PDS ಸಿಸ್ಟಮ್ ಅಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಲ್ಲಿ ಪಡಿತಾರೆ, ಅದು ಏನೋ ಒಂದು ಸಿಕ್ಬಿಡುತ್ತೆ. ದುಡ್ಡಿರೋರು ತಿಂದ್ಬಿಡ್ತಾರೆ ಮೇಡಮ್, ಹೆಂಗೋ ದುಡ್ಡು ತಗೊಂಡ್ ಮಾಡ್ಬಿಡ್ತಾರೆ. ಇನ್ನು 50% ಜನಕ್ಕೆ ನೆಕ್ಸ್ಟ್ 1 ವರ್ಷಕ್ಕೆ ಬೇಕಾಗಿರುವಂತಹ ಧಾನ್ಯಗಳು ನಮ್ಮಲ್ಲಿ ಇಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಕೊರತೆ ಇದೆ. ಸರಿ, ಇಷ್ಟೆಲ್ಲ ಅಂಕಿಅಂಶಗಳಿರುವಾಗ ಮಂಜು ಕಿರಣ್ ಅವರೇ, ನಾನು ಇದನ್ನ ಪೊಲಿಟಿಕಲಿ ಕೇಳ್ತಾ ಇಲ್ಲ. ರೈತರು ಸರ್ಕಾರದಿಂದ ನಿರೀಕ್ಷೆ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟೆಲ್ಲ ಕೊರತೆ ಆಗ್ಲಿಕ್ಕೆ ಮುಂಚೆ ಏನಾದ್ರೂ ಕ್ರಮ ಕೈಗೊಳ್ಳಬಹುದಾಗಿತ್ತ? ಈಗ ಆಯ್ತು, ಕೊರತೆ ಆಗ್ ಹೋಗಿದೆ, ಈಗ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಇದು ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ SIR ಅದು ಇದು ಜಾತಿ ಸಮೀಕ್ಷೆ ಏನೇನು ನಡೀತಾ ಇದೆ ಮೇಡಮ್, ತಕ್ಷಣ ಅದನ್ನ ಸ್ವಲ್ಪ ಸ್ಟಾಪ್ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಯಾಕಂದ್ರೆ ಅದರಿಂದ ಯಾರು ಸಾವು ಬದುಕು ಏನಿಲ್ಲ. SIR ಆಗಿಲ್ಲ ಅಂದ್ರೆ ಯಾರು ಸತ್ತೋಗಲ್ಲ, ಅಥವಾ ಜಾತಿ ಸಮೀಕ್ಷೆ ಅಂದ್ರೆ ಯಾರು ಸತ್ತೋಗಲ್ಲ. ಈಗ ಅರ್ಜೆಂಟ್ ಯಾರು ಸಾಯ್ತಾ ಇಲ್ಲ. ಆದ್ರೆ ಬರ ಪರಿಹಾರ ಬಂದಾಗ, ಊಟ ಇಲ್ದಾಗ ಸಮಸ್ಯೆ ಆಗ್ತದೆ
ಮೇಡಮ್ ಈ ಕೂಡ್ಲೆ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳೆ ವಿಮೆನ ಇವತ್ತು ಏನು ಇವ್ರು ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ತಾ ಇದಾರೆ, ಅದೇ ರೀತಿ ಬೆಳೆ ವಿಮೆನ ಇವತ್ತು ಗ್ರಾಮ ಮಟ್ಟದಲ್ಲಿ ಜೇಡಿಗಳನ್ನ ಬಳಸ್ಕೊಂಡು ಎಲ್ಲಾ ಇಲಾಖೆಯವ್ರನ್ನ ತಗೊಂಡು ತಕ್ಷಣಕ್ಕೆ ಬೆಳೆ ವಿಮೆ ಮಾಡೋದು ಕೆಲಸ ಶುರು ಮಾಡ್ಬೇಕು ಇವರು. ಅದೇನಾಗುತ್ತೆ ಅಂತಂದ್ರೆ ಆರ್ಥಿಕವಾಗಿ ಸರ್, ಅಂದ್ರೆ ಇನ್ನೊಂದ್ಸತಿ ವೀಕ್ಷಕರಿಗೆ ತಲುಪಲಿ ಅಥವಾ ಯಾರು ಸರ್ಕಾರದ ಭಾಗವಾಗಿರೋರು ಯಾರಾದ್ರೂ ಗಮನಿಸ್ತಿದ್ರೆ ಅವ್ರ ಗಮನಕ್ಕೆ ಹೋಗ್ಲಿ ಅಂತ ಹೇಳಿ. ಅಂದ್ರೆ ಮನೆಗೆ ಹೋಗಿ ನೀವು ವೋಟರ್ಸ್ನ ಹುಡುಕ್ತೀರಿ, ಮನೆಗೆ ಹೋಗಿ ಜಾತಿ ಹುಡುಕ್ತೀರಿ ಅಂತಂದ್ರೆ ಕೃಷಿಕರನ್ನ ಹುಡುಕಿ ಅವ್ರ ಸಮಸ್ಯೆ ಕೇಳಲಿಕ್ಕೆ ಕಷ್ಟ ಆಗ್ಲಾರ್ದೇನು ಅಲ್ವಾ ಮೇಡಮ್? ಯಾಕೆ ಮೇಡಮ್ ಬರೀ ಒಂದ್ ತಿಂಗಳಲ್ಲಿ ಇರೋ ಪರ ಇವರೆಲ್ಲ ಪಟಲಾಮ್ಗಳು ಮೂರು ಪಕ್ಷದವರು 224 ಕ್ಷೇತ್ರದವರು ಮನೆಗೆ ಬಂದು ಕಾಲಿಗೆ ಬೀಳ್ತಾರಲ್ಲ ಮೇಡಮ್, ವೋಟ್ ಬೇಕು ಅಂತ ಬರೀ ಒಂದ್ ತಿಂಗಳಲ್ಲಿ. ಇಂತ ಒಂದು ಪರಿಸ್ಥಿತಿಯಲ್ಲಿ ಇವ್ರುಗಳೆಲ್ಲ ಹೋಗ್ಬಿಟ್ಟು ಒಂದು ಸರ್ವೆ ಮಾಡ್ಸಕ್ಕಾಗಲ್ವಾ ಇಡೀ ವ್ಯವಸ್ಥೆ ತಮ್ಮ ಕೈಯಲ್ಲಿ ಇಟ್ಕೊಂಡು? ಸೊ ಇಮಿಡಿಯೇಟ್ ಮಾಡ್ಬೇಕು, ಇದು ಮಾಡ್ಬೇಕಾಗಿರೋ ಕೆಲ್ಸಗಳು. ಇನ್ನೊಂದು ಮೇಡಮ್, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ, ಅದಕ್ಕೆ ನಾನು ಅವಾಗಿಂದ ಹೇಳ್ತಿರೋದು ಈ ಕೆಸರಾಚಾಟದ ಕೆಲ್ಸಗಳನ್ನ ಬಿಟ್ಬಿಟ್ಟು, ಯಾಕಂದ್ರೆ ನಿಮ್ ಇಬ್ಬರ ಮೇಲೆ ಜವಾಬ್ದಾರಿ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಸಹಕಾರ ಕ್ಷೇತ್ರಕ್ಕೆ ಬರ್ತದೆ ಮತ್ತೆ ಕೇಂದ್ರ ಸರ್ಕಾರ ನ್ಯಾಷನಲೈಸ್ ಬ್ಯಾಂಕ್ ಗಳಿಗೆ ಬರ್ತವೆ. ಈ ಕೂಡಲೇ ಎರಡೂ ಸೇರ್ಕೊಂಡು ಈ ನ್ಯಾಷನಲೈಸ್ ಬ್ಯಾಂಕ್ ಸಹಕಾರ ಕ್ಷೇತ್ರಗಳಿಗೆ ಈ ತರ ಒಂದು ಪರಿಸ್ಥಿತಿ, ಇದು ವಿಶೇಷ ಪರಿಸ್ಥಿತಿ, ಇದು ಇದನ್ನ ಯಾರು ಬೇಕು ಅಂತ ಮಾಡಿರೋದಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದೆ. ಅದಕ್ಕೆ ನಾನು ಭಾಗಿ, ನನ್ನ ದೇಶನೂ ಭಾಗಿ. ಅದು ಎರಡಕ್ಕೂ ಎಲ್ಲಾ ರೈತರಿಗೂ ಸಮಸ್ಯೆ ಆಗ್ತದೆ ಇದು. ಈ ಕೂಡಲೇ ಅವ್ರು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಈ ಕೋವಿಡ್ ಟೈಮ್ ಅಲ್ಲಿ ಮೇಡಮ್ ತಮಗೆ ಜ್ಞಾಪಕ ಇರಬೇಕು, ESI PF ಇಷ್ಟು 1000 ಕೋಟಿ ಕೊಡ್ತೀನಿ, ಇಷ್ಟು ಲಕ್ಷ ಕೋಟಿ ಕೊಡ್ತಾ ಇದೀವಿ, ನಾವು ಕೈಗಾರಿಕೆನ ಭದ್ರ ಮಾಡ್ತಾ ಇದೀವಿ, ಅವ್ರನ್ನ ಬದುಕಿಸ್ತಾ ಇದೀವಿ, ಇದೆಲ್ಲ ಘೋಷಣೆಗಳು ನಾವು ನೋಡಿದೀವಿ. ಅದೇನಾಗಿದೆ ಅದ್ರ ಬಗ್ಗೆ ಚರ್ಚೆ. ಅದೇ ರೀತಿ ಇಡೀ ದೇಶಕ್ಕೆ ಅನ್ನ ಆಗ್ತಾ ಇರುವಂತ ರೈತನ್ನ ಕಾಪಾಡೋದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಕೂಡಲೇ ಕೋವಿಡ್ ಪರಿಸ್ಥಿತಿ ಒಂದು ರೀತಿಯಲ್ಲಿ ಯಾವ್ದಾರ ಒಂದು ಆಕ್ಷನ್ ಯಾಕೆ ತಗೋಬೇಕು ಈಗ? ಯಾಕಂದ್ರೆ ಇವ್ರು ಇವತ್ತು ರೈತರನ್ನ ಕಾಪಾಡಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಇವ್ರನ್ನ ಕಾಪಾಡಕ್ಕೆ ಯಾರಿಗಿರಲ್ಲ. ಆಯ್ತಾ ಮೇಡಮ್? ಆತರ ಒಂದು ತಗೊಂಡು ಆಮೇಲೆ ಈಗ ಅವಾಗಲೇ ಮಾತಾಡ್ತಾರೆ, ಯಾರೊಬ್ರು ಹೇಳಿದ್ರು ಕೆಲವೊಂದು ಬರ ಪರಿಸ್ಥಿತಿಗಳಲ್ಲಿ, ಫಾರ್ ಎಕ್ಸಾಂಪಲ್ ರಾಗಿ, ಈಗ ಬರ್ತಾ ಇರೋ ಮಳೆನಲ್ಲಿ ಒಂದ್ 2 ಸರಿ ಮಳೆ ಬಿದ್ರೆ ರಾಗಿ ಬೆಳೆಬಿಡ್ತೇವೆ. ಅಂಡ್ ನಮ್ಗೆ ಈಗ ನಾವು ಉತ್ತರ ಕರ್ನಾಟಕ ಕಡೆ ಅಲ್ಲಿ ಜೋಳ, ದಕ್ಷಿಣ ಕರ್ನಾಟಕ ಬಂದ್ರೆ ರಾಗಿ, ಇದು ಸ್ಟೇಬಲ್ ಫುಡ್ಗಳು. ಈ ರೀತಿಯ ಒಂದಷ್ಟು ಕಾಳುಗಳನ್ನ ರೆಡಿ ಮಾಡಿ ಅವಾಗಲೇ ಅವ್ರು ಹೇಳ್ತಿದ್ದಾರೆ 5 ಕೋಟಿ 10 ಕೋಟಿ DC ಕೊಟ್ಬಿಡಿ. 5 ಕೋಟಿ 10 ಕೋಟಿ ತಗೊಂಡು DC ಏನ್ ಮಾಡ್ತಾರೆ ಮೇಡಮ್? ಡ್ಯಾಮ್ ಅಲ್ಲೇ ನೀರಿಲ್ಲ, ಏನ್ ಆಕಾಶದಿಂದ ನೀರು ಬಿಡ್ಸಕ್ಕಾಗ್ತದ? 5 ಕೋಟಿ ತಗೊಂಡು ಆಕಾಶಕ್ಕೆ ಎರ್ಚಕ್ಕಾಯ್ತದ ಮೇಡಮ್? ನೀರ್ ಬರ್ತದ ಮೇಡಮ್? ಕರೆಕ್ಟ್ ಇದೆ ಮಂಜುವರೇ. ನಮ್ ಜೊತೆ BC ಪಾಟೀಲ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಒಂಥರ ವಿಚಿತ್ರ ಪರಿಸ್ಥಿತಿ ಸರ್, ಬರ ಘೋಷಣೆ ಮಾಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಸರ್ಕಾರ ಪ್ರಾರಂಭ ಮಾಡಬೇಕು ಅನ್ನೋಷ್ಟೊತ್ತಿಗೆ ನೆರೆ ಪರಿಸ್ಥಿತಿ ಕೂಡ. ನಿಮ್ಗೂ ಈ ಇಲಾಖೆಯನ್ನ ಮ್ಯಾನೇಜ್ ಮಾಡಿ ಅನುಭವ ಇರೋದ್ರಿಂದ ಏನ್ ಮಾಡ್ಬೋದು ಸರ್ಕಾರ, ಏನ್ ಮಾಡ್ಬೇಕು? ಬರ ರೈತರಿಗೆ ಬಂದಿದೆ ಹೊರತು ಸರ್ಕಾರಕ್ಕೆ ಬಂದಿಲ್ಲ. ಸರ್ಕಾರದವರಿಗೆ ಹಬ್ಬ, ಅವರು ಸಂಭ್ರಮೋತ್ಸವದಲ್ಲೇ ಇದ್ದಾರೆ. ಮುಖ್ಯಮಂತ್ರಿಗಳ ಆಗಿದ್ದು ಸಂಭ್ರಮ ಅದರಲ್ಲೇ ಇದ್ದಾರೆ ಹೊರತು ಯಾರಾದ್ರೂ ಒಬ್ಬ ಮಂತ್ರಿಗಳು ಇಲ್ಲಿಯವರೆಗೂ ಬರದ ಬಗ್ಗೆ ಅಥವಾ ಮುಖ್ಯಮಂತ್ರಿಗಳು ಎಂದಾದ್ರೂ ಬರದ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದು ಒಂದೇ ಒಂದ್ ದಿವಸ, ಈ ವರ್ಷ ಯಾವ ಬೆಳೆ ಹಾಕ್ಬೇಡಿ ಬರಗಾಲ ಆಗುತ್ತೆ ಅಂದ್ರೆ ಏನು ಅರ್ಥ? ಅದು ಕರೋನಾ ಬಂದಾಗ ನಾನು ಕೃಷಿ ಸಚಿವಾಗಿದ್ದೆ. ಅವತ್ತು ಕೃಷಿ ಒಬ್ಬರು ಹೊರಗಡೆ ಬರ್ದಿರೋಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪೆಟ್ರೋಲ್ ಬಂಕ್ ಬಂದಾಗಿತ್ತು, ಗ್ಯಾರೇಜ್ಗಳು ಬಂದಾಗಿದ್ವು, ಗೊಬ್ಬರದ ಅಂಗಡಿಗಳು ಬಂದಾಗಿದ್ವು, ಮಾರ್ಕೆಟ್ ಬಂದಾಗಿತ್ತು. ಅವತ್ತು ಇಡೀ ರಾಜ್ಯಾದ್ಯಂತ ಸುತ್ತರಿದು ನಾನು ಅಗ್ರಿಕಲ್ಚರ್ ಆಕ್ಟಿವಿಟಿ ಸ್ಟಾರ್ಟ್ ಆಗಬೇಕು, ಅನ್ನ ಕೊಡುವಂತ ರೈತ ಅವನ ಕೆಲಸ ಸ್ಥಗಿತ ಮಾಡಿದ್ರೆ ದೇಶ ಹಾಳಾಗುತ್ತೆ ಅಂತ ಹೇಳಿ 32 ದಿವಸದಲ್ಲಿ 35 ಜಿಲ್ಲೆ ಓಡಾಡಿದ್ದೆ. ಇವತ್ತು ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ಯಾವೊಬ್ಬ ಮಂತ್ರಿಗೆ, ಇವರು ಕೃಷಿ ಮಂತ್ರಿ ಮಾಡಿಲ್ಲ, ಇವರು ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಅಲ್ಲಿ ದಟ್ ಇಸ್ ಮೇ ಬಿ ಡಿಫರೆಂಟ್, ಬಟ್ ಯಾವ್ದೋ ಒಬ್ಬ ಸಚಿವನಿಗೆ ಈ ಬರದ ಬಗ್ಗೆ ಕೃಷಿ ಬಗ್ಗೆ ಇನ್ಚಾರ್ಜ್ ಕೊಟ್ಟು ಕಳಿಸ್ಬೋದಿತ್ತಲ್ಲ. ಇಲ್ಲಿವರೆಗೂ ಯಾರೊಬ್ಬರನ್ನು ಕಳಿಸ್ಕೊಟ್ಟಿಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ. ದೇ ನೆವರ್ ಥಾಟ್, ದೇ ನೆವರ್ ಥಿಂಕ್ ಅಬೌಟ್ ದಿ ಬರ. ಅವ್ರು ಬರೀ ಸರ್ಕಾರ ಉಳಿಸ್ಕೊಂಡಂಗೆ ಮಂತ್ರಿ ಮಂಡಲ ಎಕ್ಸ್ಪೆನ್ಷನ್ ಮಾಡೋದ್ರ ಬಗ್ಗೆ ಇದರಲ್ಲಿದ್ದಾರೆ ಹೊರತು ರೈತರಿದ್ದಾರ ಬಿಟ್ಟಾರ ಇದ್ರು ಇರ್ಲಿ ಹೋದ್ರೆ ಹೋಗದಿ ಅನ್ನೋ ಮಟ್ಟದಲ್ಲಿ ಇದ್ದಾರೆ. ಏನೋ ಭಗವಂತ ಇವರ ಸರ್ಕಾರದ ಇದನ್ನ ನೋಡಿದ್ರೆ ಎಲ್ಲೋ ಒಂಚೂರು ಮಳೆ ಆಗ್ತದೆ. ಕಂದಾಯ ಇಲಾಖೆ ಜವಾಬ್ದಾರಿ ಹೊತ್ತಿರುವವರು ಕೂಡ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ, ನೀರಾವರಿ ಖಾತೆ ವಹಿಸ್ಕೊಂಡವರು ಕೂಡ ಓಡಾಡ್ತಾ ಇದ್ದಾರೆ, ಖುದ್ದು ಮುಖ್ಯಮಂತ್ರಿಗಳೇ ಫೀಲ್ಡ್ ಇಳಿದಿದ್ದಾರೆ. ದಿನ ಸ್ಟೇಟ್ಮೆಂಟ್ ಗಳಂತೂ ಬರ್ತಾ ಇದೆ. BC ಪಾಟೀಲ್ ಸರ್, ನೀವು ಗಮನಿಸಿರ್ಬೋದು, ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲಿದ್ದಾರೆ ಮುಖ್ಯಮಂತ್ರಿಗಳು? ಕೃಷಿ ಮಂತ್ರಿ ಎಲ್ಲಿದ್ದಾರೆ? ಕಂದಾಯ ಮಂತ್ರಿದು ಒಂದೇ ಅಲ್ಲ, ಕೃಷಿ ಮಂತ್ರಿದು ಜವಾಬ್ದಾರಿ ಇರ್ತದೆ. ನೀರಾವರಿ ಮಂತ್ರಿಗೆ ಸಂಬಂಧ ಇಲ್ಲ. ನೀರಾವರಿ ಯಾವಾಗ ಎಲ್ಲಿ ಕ್ಯಾನಲ್ ಹರಿಸ್ಬೇಕು, ಎಲ್ಲಿ ಬಿಡ್ಬೇಕು, ಏನ್ ಮಾಡ್ಬೇಕು ಅದ್ರ ಬಗ್ಗೆನೇ ಹೊರತು ನೀರಾವರಿ ಮಂತ್ರಿಗೆ ಇದಕ್ಕೂ ಸಂಬಂಧ ಬರಲ್ಲ. ಆಯ್ತು, ನೀರಾವರಿ ಮಂತ್ರಿಗಳು ಇವತ್ತು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಹಿರೇಕೆರೆ ತಾಲೂಕಲ್ಲಿದ್ದೇನೆ, ಈಗ ತುಂಗಭದ್ರಾ ಹೊಳೆ ನೀರು ಬಿಟ್ಟಿದ್ದಾರೆ. ಅವರು ತಕ್ಷಣ
ಇದ್ದ ಕೆರೆಗಳನ್ನೆಲ್ಲ ತುಂಬಿಸೋಂತ ಕೆಲಸ ಮಾಡ್ಲಿ. ಈಗ ನಾವೆಲ್ಲಾ ಯೋಜನೆ ಮಾಡಿ ಇಟ್ಟಿದ್ದೀವಿ, ಎಲ್ಲಾ ಏತ ನೀರಾವರಿ ಯೋಜನೆ ಇದಾವೆ, ಆದ್ರೆ ಒಂದೇ ಒಂದು ಯೋಜನೆ ಕೂಡ ಪ್ರಾರಂಭ ಆಗಿಲ್ಲ. ಆ ಯೋಜನೆಗಳು ಪ್ರಾರಂಭ ಆಗಿ ಕೆರೆಗಳಿಗೆ ಹೋಗಿ ನೀರು ಬಿದ್ರೆ ಅಟ್ಲೀಸ್ಟ್ ಅಂತರ್ಜಲ ವೃದ್ಧಿ ಆಗುತ್ತೆ, ಕೆರೆಗಳು ರೈತರಿಗೆ ಒಂದು ಭರವಸೆ ಮೂಡುತ್ತೆ. ಅದರ ಬಗ್ಗೆ ಏನು ಚಿಂತೆ ಮಾಡಿದಾರ? ಬರೀ ಪತ್ರಿಕಾ ಹೇಳಿಕೆ ಕೊಟ್ಕೊಂಡು ನಾವೆಲ್ಲ ಬದುಕಿದ್ದೀವಿ ಅಂತ ಹೇಳ್ಕೊಂಡು ವಾಟ್ ಇಸ್ ದ ಯೂಸ್? ರೈಟ್ ಸರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡದ ಜೊತೆ ಜಾಯ್ನ್ ಆಗಿದ್ದಕ್ಕೆ ಎಷ್ಟೊತ್ತು. ನಟರಾಜ್ ಗೌಡ್ರ, ಅಲ್ಲಿಗೆ ರೈತರ ಕಡೆಯಿಂದಾನೇ ಇರುವ ಸಹಜ ನಿರೀಕ್ಷೆಗಳೇನು? ತಕ್ಷಣಕ್ಕೆ ಕೃಷಿ ಸಚಿವರನ್ನ ಅಪಾಯಿಂಟ್ ಮಾಡಿ, ಪ್ರತಿ ತಾಲೂಕಿನಲ್ಲೂ ಕೂಡ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ನಡೆಸಿ ಅದರ ಉಸ್ತುವಾರಿಯನ್ನು ಕೃಷಿ ಸಚಿವರು ನೋಡ್ಕೊಳ್ಳಿ. ಇದರ ಜೊತೆಗೆ ರೈತರ ಸಾಲ ಮರುಪಾವತಿ ಏನಿದೆ ಅದರ ಅವಧಿಯನ್ನು ಅಟ್ಲೀಸ್ಟ್ ಸ್ವಲ್ಪ ವಿಸ್ತರಣೆ ಮಾಡಿ. ಹಿಂಗ್ ಒಂದಷ್ಟು ಬೇಸಿಕ್ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಟ್ರೆ ರೈತರು ತಂಪಾಡಿಗೆ ತಾವು ಜೀವನ ಮಾಡ್ಕೊಂಡಿರ್ತಾರೆ. ಅದು ಆಗ್ತಿಲ್ಲ ಅನ್ನೋ ಅಳಲು ಸರ್, ನಾವು ಕೇವಲ ಮಂಜು ಕಿರಣ್ ಅವ್ರನ್ನ ತೋರಿಸ್ಕೊಂಡಿಲ್ಲ, ಇವತ್ತು ಇಡೀ ದಿನ ರಾಜ್ಯದ ಬೇರೆ ಬೇರೆ ಭಾಗದ ರೈತರ ಅಭಿಪ್ರಾಯವನ್ನ ಸಂಗ್ರಹಿಸಿದಾಗ ಇದನ್ನೇ ಹೇಳಿದ್ದಾರೆ. ಈಗ ನಾವು ಖಂಡಿತವಾಗಿ ಈಗ ಬಿಜೆಪಿ ವಕ್ತಾರರು ಕೂಡ, ಆಮೇಲೆ BC ಪಾಟೀಲ್ ಅವರು ಕೂಡ ಕೆಲವು ಮಾತುಗಳನ್ನು ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಡೇ ಒನ್ನಿಂದ ಈ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಕೊನೆ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಮೇ 31ನೇ ತಾರೀಕು, ಯಾಕಂದರೆ ಮಾರ್ಚ್ 1ನೇ ತಾರೀಕಿಂದ ಮೇ 27ನೇ ತಾರೀಕುವರೆಗೂ ವಾಡಿಕೆಗೆ ಏನಿತ್ತು ಮಳೆ ಇತ್ತು ಅದಕ್ಕಿಂತ 1% ಹೆಚ್ಚಿಗೆ ಮಳೆ ಬಂದಿದೆ. ಆ ಸಮಯದಲ್ಲಿ ಫ್ಲಡ್ ಸಿಚುವೇಶನ್ ಥರ ಇತ್ತು. ಆವಾಗ ಬಿತ್ತನೆಯನ್ನು ನಡೆದಿತ್ತು. ಆವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು, ನೋಡಿ ಆ ಸಮಯದಲ್ಲಿ ಯಾರಿಗಾದ್ರೂ ತೊಂದರೆ ಆದರೆ, ಜಾನುವಾರುಗಳು ಪ್ರಾಣ ಕಳ್ಕೊತವೆ, ಮನುಷ್ಯರಿಗೆ ತೊಂದರೆ ಆಗುತ್ತೆ, ಬೆಳೆ ಹಾನಿ ಆಗುತ್ತೆ, ಅವ್ರಿಗೆಲ್ಲರಿಗೂ ನೀವು ಕಾಂಪನ್ಸೇಷನ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಮೀಟಿಂಗನ್ನು ಮಾಡಿದರು 31 ಮೇ. ಮಾನ್ಯ DK ಶಿವಕುಮಾರ್ ಅವರು ಕೂಡ ಜೂನ್ 13ನೇ ತಾರೀಕು ಸಭೆಯನ್ನು ಮಾಡಿ ಎಲ್ಲರಿಗೂ ಯಾವುದೇ ರೀತಿಯಾಗಿ ಹಣದ ಕೊರತೆ ಅಂತ ಎಲ್ಲೂ ಅನಿಸಬಾರ್ದು, ಯಾವುದೇ ರೀತಿಯಾಗಿ ಒಬ್ಬ ರೈತನಿಗೂ ತೊಂದರೆ ಆಗಬಾರ್ದು, ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಿ, ಮೇವಿಗೆ ಆದ್ಯತೆ ಕೊಡಿ, ಜಾನುವಾರುಗಳಿಗೆ ಆದ್ಯತೆ ಕೊಡಿ, ಬಿತ್ತನೆ ಬೀಜಕ್ಕೆ ಸ್ಟಾಕ್ ಇಟ್ಕೊಳ್ಳಿ, ಇದೆಲ್ಲ ನಿರ್ದೇಶನವನ್ನ ಜೂನ್ 13ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನಿರ್ದೇಶನ ಕೊಟ್ಟಿದ್ದು. ಆಮೇಲೆ ಈಗ ಪರಮೇಶ್ವರ್ ಅವರು ಕೂಡ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ತೊಂದರೆ ಇದೆ ಅಲ್ಲಿಗೆ ಪ್ರಥಮ ಆದ್ಯತೆ ತೆಗೆದುಕೊಂಡು ಮಾಡಿ, ಎಷ್ಟೇ ಹಣ ಆದ್ರೂ ಕೂಡ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ. 5 ಕೋಟಿ ಅಂತ ನಾನು ಹೇಳಿದ ಉದ್ದೇಶ ಏನಂದ್ರೆ ಕುಡಿಯ ನೀರಿಗೆ ಅಂತ. ಅದು ರೈತರಿಗೆ ಎಲ್ಲದಕ್ಕೂ ಅನುಕೂಲ ಅಂತಲ್ಲ, ಎಲ್ಲೆಲ್ಲಿ ಕುಡಿಯೋ ನೀರು ಕೊರತೆ ಆಗುತ್ತೆ ಟ್ಯಾಂಕರ್ ಆದ್ರೂ ಬಿಟ್ಟು, ಉಚಿತವಾಗಿ ಟ್ಯಾಂಕರ್ ನೀರು ಬಿಟ್ಟರು ಅವ್ರಿಗೆ ಪೂರೈಸಬೇಕು ಅನ್ನೋ ಉದ್ದೇಶಕ್ಕೆ 5 ಕೋಟಿ ಅಂತ ಹೇಳಿದ್ದು. ಆದರೆ ಇವತ್ತು ಕೂಡ ಈ ಜುಲೈನಲ್ಲಿ ಮಳೆ ಕೊರತೆ ಆಗಿದೆ, ಜೂನಲ್ಲಿ ಮಳೆ ಕೊರತೆ ಆಗಿದೆ, ಜುಲೈ ಫಸ್ಟ್ ವೀಕಲ್ಲೂ ಮಳೆ ಕೊರತೆ ಆಗಿದೆ. ಬಟ್ ಇವತ್ತು ನಿನ್ನೆ ನಡೀತಾ ಇರತಕ್ಕಂಥ ವಿದ್ಯಮಾನ ನೋಡಿದ್ರೆ ಇನ್ನೂ ಮಳೆ ಹೆಚ್ಚಿಗೆ ಆಗುತ್ತೆ. 34% ಇಡೀ ರಾಜ್ಯದಲ್ಲಿ ಏನು ಕೊರತೆ ಇದೆ ಅದು 16-17% ಕೊನೆಗೆ ನಿಲ್ಲುತ್ತೆ ಅಂತ ಬಂದಿದೆ. ಆಮೇಲೆ ಪ್ರಶ್ನೆ ಏನ್ ಕೇಳಿದೆ, ಮಳೆ 1 ತಿಂಗಳು ಲೇಟ್ ಆಗಿ ಬಂತು, ಅಲ್ಲಿಗೆ ಬಂತು ಸಮಸ್ಯೆ ಪರಿಹಾರ ಅಂತಂದ್ರೆ ಕೆಲವೊಂದು ಬೆಳೆಗಳಿಗೆ ಇಂಥದ್ದೇ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಬೆಳೆ ರೈತರಲ್ವ ಸರ್. 1 ತಿಂಗಳಾದ್ಮೇಲೆ ಮಳೆ ಕೊರತೆ ಪ್ರಮಾಣ ಕಡಿಮೆ ಆಯ್ತು ಅಲ್ಲ, ಹಿಂದಿನ ತಿಂಗಳು ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಅನುಭವಿಸಿದ್ರಲ್ಲ, ಅದಕ್ಕೆ ಸರ್ಕಾರ ಈಗ ಏನ್ ಗೊತ್ತಾ, ಇವೆಲ್ಲ ಈಗ ಸರ್ವೆ ಮಾಡ್ತಾರೆ, ಜಂಟಿ ಸರ್ವೆಗಳು ಮಾಡ್ತಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಂಟಿ ಸರ್ವೆ ಮಾಡ್ತಾರೆ, ಒಂದು ವರದಿ ಕೊಡ್ತಾರೆ. ಆಮೇಲೆ ರಾಷ್ಟ್ರೀಯ ವಿಪತ್ತು ನಿಧಿ ಮತ್ತು ರಾಜ್ಯದ ವಿಪತ್ತು ನಿಧಿನಲ್ಲಿ ಎಲ್ಲಾ ರೈತರಿಗೆ ಯಾವುದೇ ರೀತಿಯಾಗಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಯಾವ ರೈತರನ್ನು ಬಿಟ್ಕೊಟ್ಟಂಗೆ ಯಾರಿಗೂ ಇಲ್ಲ. ಯಾವುದು BJP ಸರ್ಕಾರ ಇದ್ದಾಗಲೂ ಅಷ್ಟೇ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅಷ್ಟೇ. ನಾವು ಕೇಂದ್ರ ಸರ್ಕಾರ ಜೊತೆಗೆ ಹೋರಾಟವನ್ನು ಮಾಡ್ತೀವಿ, ನಮಗೆ 17,000 ಕೋಟಿ ನಷ್ಟ ಆಗಿದೆ ಕೊಡಿ ಅಂತ ಗಲಾಟೆ ಮಾಡ್ತೀವಿ, ಅವ್ರು 1,500 ಕೋಟಿ ಬಿಡ್ತಾರೆ, ನಾವು ಬಹಿರಂಗವಾಗಿ ಚರ್ಚೆಗಳು ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರ ತಮ್ಮ ಹೊಣೆಗಾರಿಕೆ ಇದೆ, ರಾಜ್ಯ ಸರ್ಕಾರ ಯಾವುದೇ ರೈತರಿಗೆ ತೊಂದರೆ ಆಗದಾಗ ಬಿಡೋದಿಲ್ಲ. ಬಟ್ ನೀರಾವರಿ ಆಧಾರಿತ ಬೆಳೆಗಳಿದಾವಲ್ಲ, ಅದು ಭತ್ತ, ಕಬ್ಬು ಇಂಥ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಬೆಳೆಗಳನ್ನು ಬಿಟ್ಟು ಪರ್ಯಾಯ ಬೆಳೆಗಳನ್ನು ನೀವು ಅಳವಡಿಸಿಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಆದಿಯಾಗಿ ಪ್ರತಿಯೊಬ್ಬರು ಮನವಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಅದನ್ನೇ ಮಾಡ್ತಾರೆ ರೈತರು ಕೂಡ. ಬರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರೋ ನಿಯಮಗಳ ಬಗ್ಗೆ ಪ್ರಶ್ನೆ ಇತ್ತು, ನಾನು ರೆಡ್ಡಿ ಸನ್ ಕೇಳಬೇಕಾಗಿತ್ತು. ಬಟ್ ನೀವು ತೆಗೆದ್ರಿ ಸರ್, ರಾಜ್ಯ ಕೇಂದ್ರ ಸರ್ಕಾರ ನಾವು ಸಂಘರ್ಷ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಹಾಗಾಗಿ ಮೋಹನ್ ವಿಶ್ವ ಅವರೇ, ಈಗ DK ಶಿವಕುಮಾರ್ ಅವರ ಕೈಂಡ್ ಆಫ್ ಪಾಲಿಟಿಕ್ಸ್ ಹೆಂಗಿದೆಯಂತೆ ಅಂತಂದ್ರೆ ಸಂಘರ್ಷ ಬೇಡ, ನಾವು ಸೌಹಾರ್ದವಾಗಿ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಮ್ಗೇನು ಕೆಲಸ ಆಗ್ಬೇಕು ಅದನ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಇವಾಗ 2023ನೇ ಇಸ್ವಿಯಲ್ಲಿ ಇಫ್ ಐ ಆಮ್ ಕರೆಕ್ಟ್ ಸರ್, ನಮ್ಮ ಬರ ಪರಿಹಾರಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ನಾವು ಗಮನಿಸ್ಬಿಟ್ಟಿದ್ದೀವಿ. ಅಲ್ಲಿಗೆ ಈ ಸೌಹಾರ್ದ ನಡೆ ಕೇವಲ ರಾಜ್ಯದ ಕಡೆಯಿಂದ ಮಾತ್ರ ಅಲ್ಲ, ಕೇಂದ್ರದ ಕಡೆಯಿಂದನೂ ಬರಬೇಕು ಅಂತ ಹೇಳಿ ನಮ್ಮ ರಾಜ್ಯದಿಂದಲೇ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ MP ಗಳಿದ್ದಾರೆ, ಮಿನಿಸ್ಟರ್ಗಳನ್ನು ಮಾಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ರೈತರ ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅಂತ? ಸ್ಮಿತಾ ನೋಡಿ, ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು 1 ತಿಂಗಳ ಮುಂಚೆನೆ ಹೇಳಿದ್ರು, ಅದು ಕರ್ನಾಟಕ ಒಂದೇ ಅಲ್ಲ, ದೇಶದ ಬಹುತೇಕ ರಾಜ್ಯಗಳಲ್ಲಿ ಹಲವಾರು ತಾಲೂಕುಗಳನ್ನ ಐಡೆಂಟಿಫೈ ಮಾಡಿ ಆ ಜಾಗಗಳಿಗೆ ನೀವು ಆದಷ್ಟು ಬೇಗ ಕ್ವಿಕ್ಕ ಕ್ರಮಗಳನ್ನ ತಗೊಳ್ಳಿ, ವರದಿಗಳನ್ನ ಕೊಡಿ ಅಂತ ಅವತ್ತಿಂದ ಕೇಳ್ತಾ ಇದ್ದಾರೆ. ಬಟ್ ನಾವು ಹೇಳ್ತಾ ಇರೋದು, ಈಗ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಇಲ್ಲಿಂದ ಒಂದು ವರದಿ ತಯಾರಾಗ್ಬೇಕಲ್ಲ, ಏನಾಗ್ತಾ ಇದೆ ಅಂತ ಹೇಳಿ. ಯಾರು ತಯಾರು ಮಾಡೋದು? DC ಗಳು, ತಹಸೀಲ್ದಾರ್ಗಳು. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿರೋದು ಯಾರು?
ಮಂತ್ರಿಗಳಿಗೆ ಯಾರು ಇನ್ಸ್ಟ್ರಕ್ಷನ್ ಕೊಡಬೇಕು? ಮುಖ್ಯಮಂತ್ರಿಗಳು. ನೀವು ಏನು ಮಾಡಿರಿ 1 ತಿಂಗಳಿಂದ? ನಿಮ್ಗೆ ಗೊತ್ತಿತ್ತಲ್ಲ, ನೀವೇನು ಮಾಡೇ ಇಲ್ವಲ್ಲ. ಲಿಟ್ರಲಿ ಬರೀ ಆನ್ ಪೇಪರ್ ಮಾತಾಡ್ತಾ ಇದ್ದೀರಾ. ಆಯ್ತಪ್ಪ, ಯಾವ ಜಿಲ್ಲೆನಲ್ಲಿ ಎಷ್ಟು ಮೀಟಿಂಗ್ಗಳಾಗಿದ್ದಾವೆ? ತಿರ್ಗಾ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೋದ್ರು ನಿಮಗೆ? ತಿರ್ಗಾ ಹಳೆ ಮೈಸೂರು ಭಾಗದಲ್ಲಿ ಇವಾಗ ರೈತರು ಕೂತಿದಾರಲ್ಲಿ, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ರೈತರ ಸಭೆ ಕರೆದಿದ್ದಾರೆ, ಇದುವರೆಗೂ ಹೋದ್ರು ಹೋಗ್ಲಿ. ಅವ್ರ ಹತ್ರ ಚರ್ಚೆ ಮಾಡಿದ್ದೀರಾ? ಡಿಸ್ಕಸ್ ಮಾಡಿದ್ದೀರಾ? ಮಾತಾಡಿದ್ದೀರಾ? ಸರಿ, ನೀವು ಈ ರೀತಿಯಾಗಿ ವರದಿ ಸಿದ್ಧಪಡಿಸಿ ಆದಷ್ಟು ಬೇಗ ಕೊಟ್ಟರೆ ತಾನೇ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗೋದು. ಇದು ಫಸ್ಟ್ ಪಾಯಿಂಟ್. ತಿರ್ಗಾ SDRF NDRF ವಿಚಾರಕ್ಕೆ ಬರೋದಾದ್ರೆ ನೋಡಿ, UPA ಅವಧಿಸಿ ಯಾವತ್ತೂ ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಅಂತೂ ಮಾಡಿಲ್ಲ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ. ಬಿಕಾಸ್ ಇವರಿಂದ ಒಂದಷ್ಟು ರಿಪೋರ್ಟ್ಗಳು ಕೊಡೋದು ಡಿಲೇ ಆಗಿರಿಂದ ಬರೋದು ಡಿಲೇ ಆಗಿರ್ಬೋದೇ ಹೊರತು ಕೊರೋದೆಲ್ಲ ಕೊಟ್ಟಿದ್ದಾರೆ. ನಾನು ನಂಬರ್ಸ್ ನಿಮ್ಗೆ ಹೇಳ್ಬೇಕು ಅಂದರೆ, ನಿಮ್ಗೆ 2004ರಿಂದ 2014 ನಡುವೆ ಸೆಂಟರ್ ಶೇರ್ ಆಫ್ SDRF ಫಂಡ್ ರಾಜ್ಯಕ್ಕೆ ಬಂದಿದ್ದು 1063 ಕೋಟಿ, NDRF ಇಂದ ಬಂದಿರೋದು 3655 ಕೋಟಿ, ಒಟ್ಟು 4700 ಕೋಟಿ. ವೆರಾಸ್ ಮೋದಿಯವರು ಅಧಿಕಾರಕ್ಕೆ ಬಂದ್ಮೇಲೆ 14ರಿಂದ 23-24, ನಾನು ಲಾಸ್ಟ್ ಇಯರ್ ಡೇಟಾ ಇಲ್ಲ, ಈ 10 ವರ್ಷ ತಗೊಂಡ್ರೆ ನಿಮಗೆ ಸೆಂಟರ್ ಶೇರ್ ಆಫ್ SDRF ಬಂದಿರೋದು 3900 ಕೋಟಿ, NDRF ಇಂದ ಬಂದು 12500 ಕೋಟಿ. ಸೊ ಬೇಸಿಕಲಿ 17000 ಕೋಟಿ, 3500 ಕೋಟಿಯಲ್ಲಿ 17000 ಕೋಟಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ 4 ಪಟ್ಟು ಹೆಚ್ಚಿಗೆನೇ ಕೊಟ್ಟಿದೆ. ಇಲ್ಲಿ ಇವ್ರು ಸುಮ್ಮನೆ ಅನ್ಯಾಯ 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 ಅಂತ ಬಾಯ್ ಪಡ್ಕೊಂಡು ಕೂತ್ಕೊಳ್ಳೋದು. ನಾನು ಅಫಿಷಿಯಲ್ ಫಿಗರ್ಸ್ ಹೇಳ್ತಾ ಇರೋದಿಲ್ಲ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ನಾವು ಹೇಳೋದು ನಿಮ್ಮ ಹತ್ರ ಒಂದು ಹೋರಾಟ ಮಾಡೋ ಪರಿಸ್ಥಿತಿ ಇದು ಯಾಕೆ ಬಂತು ಅಂತ ಹೇಳಿ. ಇನ್ನು ಮುಂದೆ ಆಯ್ತು, ಹಿಂದೆ ಬಂತು, ಇನ್ನು ಮುಂದೆ ಬರಬಾರ್ದು ಅಂತ ಅಲ್ಲ. ನಾನು ಆಗ್ಲೇ ಹೇಳ್ದಂಗೆ ಇವ್ರು ಆನ್ ಟೈಮ್ ವರದಿಗಳು ಕೊಟ್ಟಿಲ್ಲ ಅಂತಂದ್ರೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು? ಅದಕ್ಕೆಲ್ಲ ಇದೆ. ತಿರ್ಗಾ ಆಯ್ತಪ್ಪ, VBG ರಾಮ್ಜಿ ಜುಲೈ 1 ಇಂದ ಸ್ಟಾರ್ಟ್ ಆಯ್ತು, ಕರೆಕ್ಟ್ ಅಲ್ವಾ? ಇವತ್ತೆಷ್ಟು ಡೇಟ್ ನಿಮ್ಗೆ? ಜುಲೈ 7. 7 ದಿವಸ ಆಯ್ತು. ಯಾಕೆ ಇವ್ರು ರಾಜ್ಯದಲ್ಲಿ ಅಧಿಕೃತವಾಗಿ ಜಾರಿ ಮಾಡಿಲ್ಲ ಅದನ್ನ? ಏನಕ್ಕೆ ಜನ ಇವತ್ತು ಕೂಡ ಗೊಳೆ ಹೋಗ್ತಾ ಇದಾರೆ ಬೇರೆ ಬೇರೆ ಪ್ರದೇಶಗಳಿಗೆ ಕೆಲಸ ಬಿಟ್ಬಿಟ್ಟು? ಇವರ ಒಂದು ಈಗೋ ಇಟ್ಕೊಂಡು ನಾವು ಜಾರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಕೂಲಿ ಕಾರ್ಮಿಕರ ಜೊತೆ ಆಟ ಆಡ್ತಿರೋದು ಯಾರು? ಇದೇ ರಾಜ್ಯ ಸರ್ಕಾರ ತಾನೆ. ಇವೆಲ್ಲ ಬೇಡ. ನೀವು ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು ಬೇಡ. ನೀವು ಹೇಳೋದಕ್ಕೆ, ರೀಲ್ಸ್ ಮಾಡೋದಕ್ಕೆ, ಪಬ್ಲಿಸಿಟಿಗೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಆನ್ ಗ್ರೌಂಡ್ ಇವಾಗ ಅಲ್ಲಿ ಕೂತಿಯಾರಲ್ಲ ಮೀಡಿಯಾದಲ್ಲಿ, ನಮ್ಮನ್ನ ಬಿಟ್ಬಿಡಪ್ಪ ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳ್ಬೋದು. ಅವ್ರು ಹೇಳ್ತಿದಾರಲ್ಲ ಏನು ಆಗ್ತಿಲ್ಲ ಅಂತ ಹೇಳಿ. ವೀಕ್ಷಕರೊಬ್ರು ಕೊಟ್ರೇಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಈ ಬರ ನೆರೆ ಪರಿಸ್ಥಿತಿ ನಿರ್ವಹಣೆ ರಾಜ್ಯ ಸರ್ಕಾರದ ನಡೆ ನಿಮ್ಗೆ ಸಮಾಧಾನಕರವಾಗಿದೆಯಾ? ಇನ್ನೇನಾದ್ರೂ ಮಾಡ್ಬೇಕು? ಇಲ್ಲ, ಒಟ್ಟಾರೆ ಸಮಾಧಾನಕರವಾಗೇ ಇಲ್ಲ. ಯಾಕಂದ್ರೆ ಮುಂಗಾರು ಬೇಗ ಬರುತ್ತೆ ಅಂತ ಹೇಳಿದ್ರು, 1-2 ಮಳೆ ಬಂತು, ಎಲ್ಲರೂ ನಮ್ ಕಡೆ ಮೆಕ್ಕೆಜೋಳ ಬಿತ್ತನೆ ಮಾಡ್ತಾರೆ, ಎಲ್ಲರೂ ಬಿತ್ತನೆ ಮಾಡಿದ್ರು. ಆಮೇಲೆ ಮಳೆ ಹೋಯ್ತು. ಸೊ ಈ ಕಡೆ ಹಾಕಿದ್ದು ಬೀಜ, ಗೊಬ್ಬರ ಅದು ಸಾಲ ಮಾಡಿ ತಂದಿರ್ತಾರೆ, ಅದೆಲ್ಲದು ಹೋಯ್ತು ಈಗ. ಸೊ ಯಾರು ಬಂದು ನಮಗೆ ಈ ಸಮಾಧಾನವಾಗಿ ಏನ್ ಸಿಗುತ್ತೆ, ಬರ ಪರಿಹಾರ ಏನ್ ಬರುತ್ತೆ, ಅದೇ ಮಂಜು ಕಿರಣ್ ಅವ್ರು ಹೇಳ್ದಾಗೆ ರೈತರು ಹೊಲಕ್ಕೆ ಮನೆಗೆ ಹೋಗಿ ಏನೇನ್ ಬೆಳೆದಿದ್ದೀರಾ, ಏನ್ ಲಾಸ್ ಆಯ್ತು ಅಂತ ಒಂದು ಸರ್ವೆ ಮಾಡಿಸ್ಲೇಬೇಕು. ಸಭೆಗಳಾಗ್ತಾ ಇದೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೆಲ್ಲ ಸಭೆಗಳಾಗ್ತಾ ಇದೆ. ಆ ರೀತಿ ಏನಿಲ್ಲ. ನಮ್ದು ಬೋರ್ವೆಲ್ ಇದೆ ಕೆಲವು ಕಡೆ, ಅದಕ್ಕೆ ನಾನು ಈಗ ಮಳೆ ಇಲ್ಲ ಅಂದು ಡ್ರಿಪ್ ಇರಿಗೇಷನ್ಗೆ ನಾನು ಅಪ್ಲಿಕೇಶನ್ ಕೊಡಕ್ ಹೋದ್ರೆ ಈಗ ಸದ್ಯಕ್ಕೆ ಆ ರೀತಿ ಯಾವ್ದು ಸ್ಕೀಮ್ ಇಲ್ಲ ಅಂತ ಹೇಳಿದ್ರು ನಮಗೆ. ಆ ರೀತಿ ಯಾವ್ದು ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಮುಖ್ಯಮಂತ್ರಿಗಳು ಕೃಷಿ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದ್ರೆ ಫಸ್ಟ್ ಕೃಷಿ ಮಂತ್ರಿಗಳನ್ನು ಮಾಡ್ತಾರೆ. ಯಾವ ಮುಖ್ಯಮಂತ್ರಿಗೆ ರಿಯಲ್ ಎಸ್ಟೇಟ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತಾ ಅವರು ನಗರಾಭಿವೃದ್ಧಿ ಮತ್ತೆ ಟೌನ್ಶಿಪ್ ಅದು ಇದು ಅದ್ರ ಬಗ್ಗೆ ತಲೆ ಕಟ್ಸ್ಕೊತಾರೆ. ಆಯ್ತು, ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇಲ್ಲ, ನಿಮಗೆ ನಟರಾಜ್ ಗೌಡ್ರೆ ನಿಮಗೆ ಪ್ರಶ್ನೆ ವರ್ಗಾವಣೆ ಮಾಡಬೇಕು, ರೆಡ್ಡಿ ಸರಿಗೆ ಕೇಳಬೇಕಾಗಿತ್ತು. ನಿಜ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಮಾಡಿಬಿಟ್ಟು ಎಲ್ಲರನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರು ಸಿಕ್ತಿಲ್ವಂತೆ, ಅವರೆಲ್ಲೋ ವಿದೇಶದಲ್ಲಿದ್ದಾರಂತೆ, ಅವ್ರು ಬರೋವರೆಗೂ ಎಕ್ಸ್ಪಾನ್ಷನ್ ಮಾಡೋ ಹಂಗಿಲ್ವಂತೆ. ಪಾಪ ಮಾಡಬೇಕು ಅಂತ DK ಶಿವಕುಮಾರ್ ಅವ್ರಿಗೆ ಇದ್ರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಇದು ನಮ್ಗೆ ಅಂತೆಕಂತೆ ಸುದ್ದಿ ಬಂದಿದ್ದು, ಹೌದಾ ಅಂತ ನೀವೇ ಹೇಳ್ಬಿಡಿ. ಇಲ್ಲ, ಅಂತೆಕಂತೆನೇ ಅದು ಸುದ್ದಿ ನಿಜ ಅಲ್ಲ. ಯಾಕಂದ್ರೆ ಏನು ಮಂತ್ರಿಮಂಡಲ ಮಾಡುವಂಥದ್ದು ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಇರತಕ್ಕಂಥದ್ದು. ಅವ್ರು ಬಟ್ ಸಮಾಲೋಚನೆ ಬೇಕಾದ್ರೆ ಮಾಡಲಿಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾರೆ. ಇಲ್ಲ, ಈಗ ಡಿಲೇ ಮಾಡ್ತಾರೆ. ಇವಾಗ ಈ 12ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಾಡ್ತಾರೆ, ಅದರೊಳಗೆ ಯಾವುದೂ ಇದಿಲ್ಲ. ಬಟ್ ಆದ್ರೆ ಒಂದಂತೂ ಹೇಳ್ತೀನಿ, ಬಿಜೆಪಿ ವಕ್ತಾರರು ಒಂದು ಮಾತು ಹೇಳಿದ್ರು. 2004ರಿಂದ 2014ರವರೆಗೂ ಬರೀ ಇವರು 4000 ಕೋಟಿ ಕೊಟ್ಟಿದ್ರು. ನಾವು 2014ರಿಂದ 2024 ನಾವು 17,000 ಕೋಟಿ ಕೊಟ್ಬಿಟ್ಟಿದ್ದೀವಿ ಅಂತ. ನೋಡ್ರಿ, 2004ರಲ್ಲಿ ದೇಶದ ಬಡ್ಜೆಟ್ ಬಂದು 4.5 ಲಕ್ಷ ಕೋಟಿ, 4,57,000 ಕೋಟಿ. ಇವಾಗ ಬಂದು 53 ಲಕ್ಷ ಕೋಟಿ. ದೇಶ ಅಭಿವೃದ್ಧಿ ಆಗಿದೆ, ಮೋದಿ ಅವರನ್ನು ಒಪ್ಕೊಳ್ಳಿ. ಹಂಗಿಲ್ಲ. ಈಗ ಕೇಳಿ, ಇಲ್ಲ ಈಗ ನಾವು ತೆರಿಗೆ ಜಾಸ್ತಿ ಕೊಡ್ತಾ ಇದೀವಿ ಅಂತ ಅರ್ಥ. ಅದು ಏನ್ ಗೊತ್ತಾ, ತೆರಿಗೆ ಜಾಸ್ತಿ ಕೊಡೋ ಸಾಮರ್ಥ್ಯನೂ ಬಂದಿದೆ. ನಮ್ಮ ಮೋದಿಯಿಂದ 10 ವರ್ಷದಿಂದ ಏನಾಗಿಲ್ಲ, ಅದು ಬೇರೆ ವಿಷಯ. ಆದ್ರೆ ಈ ಅನುಪಾತ ಇದೆಯಲ್ಲ, ಅವಾಗಿದ್ದಂತಹ 4,000 ಕೋಟಿ ಈಗ 40,000 ಕೋಟಿ ಆಗಬೇಕಾಯ್ತು, 17,000 ಕೋಟಿ ಅಲ್ಲ. ಅನುಪಾತ ಇದೆಯಲ್ಲ ನೋಡಿ, 2009ರಲ್ಲಿ ಇದೇ ರೀತಿಯಾಗಿ ದೊಡ್ಡ ನೆರೆ
ಅವತ್ತು ಮಾನ್ಯ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿದು ವೈಮಾನಿಕ ಸಮೀಕ್ಷೆ ಮಾಡಿ ಯಾವುದೇ ವರದಿ ತೆಗೆದುಕೊಳ್ದಂಗೆ ಯಾವುದೇ ರಿಪೋರ್ಟ್ ಬರಕ್ಕೆ ಮುಂಚೆನೆ ಅವರು ಹಣವನ್ನ ಬಿಡುಗಡೆ ಮಾಡಿದ್ರು. ಅದು 500 ಕೋಟಿನೇ ಇರಲಿ, ಆ ಸಮಯದಲ್ಲಿ ಅದು ದೊಡ್ಡದು 2009ರಲ್ಲಿ. ಇವತ್ತು ನಾವು ಬರ ಪರಿಹಾರಕ್ಕೆ 6 ತಿಂಗಳು ಕಾಯ್ದು ಪತ್ರಗಳು ಬರೆದು ಹೋಗಿ ಭೇಟಿ ಮಾಡಿದ್ರು ಕೂಡ ಕೊಡದಲ್ಲೇ ಇದ್ದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ವಿ, ಜಂತರ್ ಮಂತರ್ ಪ್ರೊಟೆಸ್ಟ್ ಮಾಡಿದ್ವಿ. ತಗೊಂಡ್ಬರ್ಬೇಕಾಗಿ ಬಂತು, ರಾಜ್ಯದ ಹಿತ ನಮ್ದಲ್ವಾ, ತಗೊಂಡ್ಬರ್ಬೇಕಾಗಿ ಬಂತು. ಈಗಲೂ ಕೂಡ ನಾವು ಕೇಂದ್ರ ಸರ್ಕಾರನ ಯಾವಾಗಲೂ ಏನು ಕೇಳೋದಂದ್ರೆ ರಾಜ್ಯಕ್ಕೆ ಹಣವನ್ನ ಬಿಡಿ, ಅದಕ್ಕೆ ವರದಿ ತೆಗೆದುಕೊಳ್ಳಿ, ಯಾಕಂದ್ರೆ ಈಗ ವಾಡಿಕೆಯಲ್ಲಿ ಬಂದೇ ಬರುತ್ತೆ, ವರದಿ ತಗೊಳ್ಳಿ ಪರವಾಗಿಲ್ಲ, ಬಟ್ ಹಣವನ್ನ ಬಿಡಿ ಅಂತ ಹೇಳಿ ಆಲ್ರೆಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಡೆಲ್ಲಿಗೂ ಹೋಗ್ತಾರೆ, ಪತ್ರಗಳು ಬರೀತಾರೆ, ಮಾಹಿತಿನೂ ಕೊಡ್ತಾರೆ. ಆದ್ರೆ ಬಿಜೆಪಿಗರು 2009ರಲ್ಲಿ ಆದಂಥದ್ದನ್ನ 2019ರಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲಿ ಯಡಿಯೂರಪ್ಪನವರಿದ್ರು, ಪ್ರಧಾನಮಂತ್ರಿಯಾಗಿ ಮೋದಿಯವರಿದ್ರು. 17,000 ಕೋಟಿ ನಷ್ಟ ಆಗಿದೆ, ಹಣ ಕೊಡಿ ಅಂದ್ರೆ ಕೇವಲ 1,500 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ರು. ಬಹಿರಂಗವಾಗಿ ತುಮಕೂರಲ್ಲಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಕೇಳಿದ್ರು, ಯಡಿಯೂರಪ್ಪನವರು ಕೇಳಿದ್ರು, ಹಣ ಬಿಡುಗಡೆ ಮಾಡಿ ನಮ್ಮ ರಾಜ್ಯಕ್ಕೆ. ಅಂದ್ರೆ ಕೇಂದ್ರ ಸರ್ಕಾರ ನಮಗೆ ಆರ್ಥಿಕವಾಗಿ ಅನ್ಯಾಯ ಮಾಡ್ತಾ ಬಿಜೆಪಿ ಸರ್ಕಾರನೇ, ಬಿಜೆಪಿ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಇದು ಸಂಘರ್ಷ ಅಲ್ಲ, ಡಬಲ್ ಎಂಜಿನ್ ಇದ್ದಾಗ ಕೂಡ ನಮಗೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಹೇಳ್ತಾರೆ. ಆಚೆ ಇಟ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಮಾತನಾಡೋಣ. ರೆಡ್ಡಿ ಸರ್, ಈಗ ಬರ ಅಂತ ಘೋಷಣೆ ಆದ್ರೇನೆ ಪರಿಹಾರ ಸರಿಯಾಗಿ ರೀಚ್ ಆಗೋದು ರೈತರಿಗೆ ಅಂತಿರುವಾಗ ಈ ಘೋಷಣೆಗಿರೋ ಮಾನದಂಡಗಳ ಬಗ್ಗೆನೇ ಒಂದಷ್ಟು ಕಳಕಳಿ ಇದೆ ಸರ್. ಅದಕ್ಕಿರೋ ನಿಯಮಗಳು ಈ 60% ಮಳೆ ಕೊರತೆ ಇರಲೇಬೇಕು, ಸತತವಾಗಿ 3 ಅಥವಾ ಹೆಚ್ಚು ಒಣ ಹವೆ ಇರಬೇಕು, ವಾಡಿಕೆಗಿಂತ 75% ಅಷ್ಟು ಕಡಿಮೆ ಬಿತ್ತನೆ. ಅಂದ್ರೆ ಇದನ್ನ ಬದಲಾವಣೆ ಮಾಡಿ ಪರಿಸ್ಥಿತಿಗೆ ಅನುಗುಣವಾಗಿ ಘೋಷಣೆ ಮಾಡ್ಲಿಕ್ಕೆ ಅವಕಾಶಗಳು ಇಲ್ಲವೇ ಇಲ್ವಾ? ಮಾಡಬಹುದು ಅನ್ನೋಂಗಿದ್ರೆ ಯಾರು ಮಾಡಬೇಕು, ಇನಿಷಿಯೇಟಿವ್ ಯಾರು ತಗೊಳ್ಬೇಕು? ಬರ ಅಂದರೆ ಕಾಂಪ್ಲೆಕ್ಸ್ ಫಿನಾಮಿನಾ. ಇದು ಒಂದೇ ಒಂದು ಬರೇ ಮಳೆ ಕಡಿಮೆ ಆದ ತಕ್ಷಣವೇ ಬರ ಡಿಕ್ಲೇರ್ ಮಾಡಲಿಕ್ಕಾಗಲ್ಲ, ಬಿತ್ತನೆ ಕಡಿಮೆ ಆದ ತಕ್ಷಣವೇ ಡಿಕ್ಲೇರ್ ಮಾಡಲಿಕ್ಕಾಗಲ್ಲ, ರಿಸರ್ವೈರಲ್ಲಿ ಕಡಿಮೆ ಆದ, ಇವೆಲ್ಲ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಫಿನಾಮಿನಾ. ಅದಕ್ಕೆ ಇದು ಮೊದಲು 2009ಕ್ಕಿಂತ ಮೊದಲು ಏನಿತ್ತು ಅಂದರೆ, ಮೊದಲು ಭಾರತೀಯ ಹವಾಮಾನ ಇಲಾಖೆ ಒಂದು ಭಾಳ ಸಿಂಪಲ್ಲಾಗಿ ಹೇಳ್ಬಿಟ್ಟಿತ್ತು, 20-50% ಇದ್ದರೆ ಮಾಡ್ರೇಟ್ ಬರ ಅಂತ ಡಿಕ್ಲೇರ್ ಮಾಡಿ, 50ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಡಿಪಾರ್ಚರ್ ಇದ್ದರೆ ಅದನ್ನು ಸಿವಿಯರ್ ತೀವ್ರತರದ ಬರ ಅಂತ ಡಿಕ್ಲೇರ್ ಮಾಡಿ ಅಂತ. ಅದಾದಮೇಲೆ ಮತ್ತು 9ರಲ್ಲಿ ಒಂದು ಡ್ರೌಟ್ ಮ್ಯಾನ್ಯುವಲ್ ಅಂತ, ಮ್ಯಾನೇಜ್ಮೆಂಟ್ ಮ್ಯಾನ್ಯುವಲ್ ಅಂತ ಇದು ಕೃಷಿ ಮಂತ್ರಾಲಯ ಒಂದು ಹೊರಗಡೆ ತಂತು. ಅದರಲ್ಲಿ ಪ್ಯಾರಾಮೀಟರ್ಸ್ ಕೊಡ್ತು, ಏನೇನು ಪ್ಯಾರಾಮೀಟರ್ಸ್ನು ಯೂಸ್ ಮಾಡಬೇಕು ಅಂತ. ಅದರಲ್ಲಿ ಬಂದ ನಂತರ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಭಾಳ ಸ್ಟ್ರಿಂಜೆಂಟ್ ಇದ್ದಿದ್ದಕ್ಕೆ ಅದನ್ನ ನಾವೆಲ್ಲ ದೊಡ್ಡ ಮಟ್ಟದ ಇಲ್ಲಿ ಕಾನ್ಫರೆನ್ಸ್ಗಳೆಲ್ಲ ಎಲ್ಲ ಸ್ಟೇಟ್ನವ್ರು ಕರೆದು ಇವೆಲ್ಲ ಮಾಡಿದ್ದಕ್ಕೆ ಆಮೇಲೆ 2016ರಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿದ್ರು. ಅದ್ರ ಪ್ರಕಾರ ನೋಡಿದಾಗ ಇವಾಗ ಏನಂದರೆ ಬರ ಅಂತ ತಕ್ಷಣ ಎಲ್ಲ ಆಸ್ಪೆಕ್ಟ್ನು ಕವರ್ ಮಾಡೋ ಒಂದು ಇದು ಇಟ್ಕೊಂಡಿದ್ದಾರೆ. ಅಂದರೆ ಮಳೆದೊಂದಾದರೆ, ಹೈಡ್ರಲಾಜಿಕಲ್ ಡ್ರೌಟ್ ಅಂತ ಅಂದರೆ ಜಲ ಸಂಪನ್ಮೂಲ ಯಾವ ಥರ ಇದೆ ಅನ್ನೋದಕ್ಕೆ ನಾವು ರಿಸರ್ವೈರ್ ಲೆವೆಲ್ಸು ನೋಡ್ತೀವಿ, ಗ್ರೌಂಡ್ ವಾಟರ್ ಲೆವೆಲ್ಸು ನೋಡ್ತೀವಿ, ಅದಕ್ಕೊಂದು. ಆಮೇಲೆ ಅದಕ್ಕೆ ನಮ್ಮ ಕೃಷಿ ಅಂದ ತಕ್ಷಣವೇ ಮಳೆ ಹಂಚಿಕೆ ಭಾಳ ಮುಖ್ಯ ಆಗ್ತದೆ ಕೃಷಿಗೆ. ಬರೀ ಇಷ್ಟು ಪ್ರಮಾಣ ಅಲ್ಲ ಇಂಪಾರ್ಟೆಂಟು, ಹಂಚಿಕೆ ಅದನ್ನೂ ತೊಗೊಂಡಿದೆ. ತೇವಾಂಶ ಕೊರತೆ ಅಂತ ಕರಿತೀವಿ, ಮಣ್ಣಲ್ಲಿ ಎಷ್ಟು ತೇವಾಂಶ ಇದೆ ಅಂತ ಅದನ್ನು ಒಂದು ಕನ್ಸಿಡರ್ ಮಾಡಿ, ಇವನ್ನೆಲ್ಲ ಮಾಡಿದ ಮೇಲೂ ಅದು ಒಂದೊಂದಕ್ಕೆ ಕ್ವಾಲಿಫೈ ಆಗ್ತಾ ಹೋಗ್ತದೆ. ಈಸ್ ಎ ಬಿಗ್ ಪ್ರೋಸೆಸ್. ಅದು ಕ್ವಾಲಿಫೈ ಆದಮೇಲೆ ಫೈನಲಾಗಿ ಏನಾಗಬೇಕು ಅಂದರೆ, ಅದು ಒಂದು ಸಲ ನೀವು ಮಾಡ್ರೇಟ್ ಬರ ಅಥವಾ ಒಂದು ಸಾಧಾರಣ ಬರ ಅಥವಾ ತೀವ್ರತರ ಬರ ಅಂತ ನಾವು ಐಡೆಂಟಿಫೈ ಮಾಡಿದ್ಮೇಲೆ, ಡಿಕ್ಲರೇಷನ್ ಮಾಡೋದಲ್ಲ, ಐಡೆಂಟಿಫೈ ಮಾಡಿದ್ಮೇಲೆ ಅದನ್ನು ಕ್ರಾಪ್ ಸರ್ವೆ ಮಾಡಬೇಕಾಗ್ತದೆ. ಗ್ರೌಂಡ್ ಟ್ರೂತ್ ವೆರಿಫಿಕೇಷನ್ ಅಂತ ಕರಿತೀವಿ. ಆ ಗ್ರೌಂಡ್ ಟ್ರೂತ್ ವೆರಿಫಿಕೇಷನಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ನೀವು 10% ಪ್ಲಾಟ್ನ ತೊಗೊಂಡು ಅದರಲ್ಲಿ 5 ಕ್ರಾಪ್ನ ನಾವು ಮಾಡಬೇಕಾಗ್ತದೆ. ಗ್ರೌಂಡ್ ಟ್ರೂತ್ ಮಾಡಿದಾಗ 80% ಆ ಸ್ಯಾಂಪಲ್ಸ್ ಏನು ಕಲೆಕ್ಟ್ ಮಾಡಿರ್ತೀವಿ ಅದು 50%ಗಿಂತ ಜಾಸ್ತಿ ಕ್ರಾಪ್ ಲಾಸ್ ತೋರಿಸಿದ್ರೆ ತೀವ್ರತರ ಬರ ಅಂತ ನಾವು ಡಿಕ್ಲೇರ್ ಮಾಡಲಿಕ್ಕೆ ಒಂದು ಕ್ಲಾಸ್ ಇದೆ. ಮಾಡಬೇಕಾಗ್ತದೆ. ಸಿಸ್ಟಮ್ ಇದೆ, ಆಗಲೇ ಇಲ್ಲ ಅಂತ ಅಲ್ಲ, ಡಿಕ್ಲರೇಷನ್ ಮಾಡಲಿಕ್ಕೆ ಸಿಸ್ಟಮ್ ಇದೆ. ಒಂದು ಕ್ಲಾಸ್ ಇದೆ, ಏನಂದರೆ ಮೊದಲು ಬರ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಸೆಪ್ಟೆಂಬರ್, ನಾವು ಏನಂತ ನೈಋತ್ಯ ಮುಂಗಾರು ಅಂದರೆ ಜೂನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಇರ್ತದೆ. ಮುಂಗಾರು ಅಂದ್ರೆ ಅದೇ ಪೀರಿಯಡ್ ತೊಗೊತೀವಿ. ಮೊದಲಿದ್ದಿದ್ದು ಏನಂದರೆ 9ಕ್ಕಿಂತ ಮೊದಲು ನಮಗೆ ಅಕ್ಟೋಬರ್ ಮಂತಲ್ಲೇ ನಾವು ಡಿಕ್ಲೇರ್ ಮಾಡಬೇಕಾಗಿತ್ತು ಬರ ಅಂತ. ಅಂದರೆ ಸೀಸನ್ ಕಂಪ್ಲೀಟ್ ಆದಮೇಲೆ ಡಿಕ್ಲೇರ್ ಮಾಡಬೇಕಾಗಿತ್ತು. ಅದಕ್ಕೂ ನಾವು ಭಾಳ ಫೈಟ್ಗಳು ಮಾಡಿದ್ಮೇಲೆ ಮಿಡ್ ಟರ್ಮ್ ಡ್ರೌಟ್ ಅಂತ ಈಗ
ಮಾಡಿದ್ದಾರೆ. ಜುಲೈ ಅಂತ್ಯದವರೆಗೂ ನೋಡಲೇಬೇಕಾಗ್ತದೆ. ಯಾಕಂದ್ರೆ ಈಗ ನೀವು ಜೂನ್ ಅಂತ್ಯದವರೆಗೆ ಡಿಕ್ಲೇರ್ ಮಾಡಿದ್ರೆ ದೇರ್ ಇಸ್ ಎ ಟೈಮ್ ಫಾರ್, ಇವಾಗ ಇನ್ ಕೇಸ್ ನಿನ್ನೆ ಜೂನ್ವರೆಗೂ ಮಳೆ ಬಂದಿಲ್ಲ, ಜುಲೈಲಿ ಒಳ್ಳೆ ಮಳೆ ಬಂದ್ಬಿಟ್ರೆ ಸೋಯಿಂಗ್ ಮಾಡ್ಬೋದು. ಅಂದ್ರೆ ಅದಕ್ಕೆ ತಕ್ಕಂತ ಬೀಜ ಏನು ವೆರೈಟೀಸು, ಡ್ಯೂರೇಷನ್ ಕ್ರಾಪ್ಸ್ ಏನೇ ಇರ್ತವೆ ಅವನ್ನ ನಾವು ಅರೇಂಜ್ ಮಾಡಬೇಕಾಗ್ತದೆ. ಅದರಿಂದ ಏನಾಗ್ತದೆ, ಮಿಡ್ ಸೀಸನ್ ಡ್ರೌಟ್ ಅಂತ ಮಾಡೋದು ಜುಲೈ ಎಂಡ್ವರೆಗೂ ನೋಡ್ಬೇಕು, ನೋಡಿ ಆಮೇಲೆ ಮಾಡಬೇಕಾದ್ರೂ ಕೃಷಿ ಸಚಿವರು ಬರ್ತಾರ ಅಂತ ಕಾದ್ಬೋದು. ನನಗೆ ಇರೋದೇ 10 ಸೆಕೆಂಡ್ ಸರ್. ನಾಗೇಂದ್ರ ಬಾಬು ಸರ್, ಇವಾಗ ಬಿಡದಿ ವಿಚಾರದಲ್ಲಿ ಗಟ್ಟಿ ಧ್ವನಿ ಮಾಡಿದ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಇವಾಗ ಕೃಷಿಕರು ಕಂಗಾಲಾಗಿರುವಾಗ ಏನ್ ಮಾಡ್ತಿದ್ದಾರೆ ಅಂತ ಕೇಳಬಹುದು ಪ್ರಶ್ನೆ. ಖಂಡಿತ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರೈತರ ವಿಚಾರದಲ್ಲಿ ಆಗಲೇ ರೈತರ ಮುಖಂಡರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ರೈತರ ವಿಚಾರದಲ್ಲಿ ಈ ರಾಜ್ಯದಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಂತ ಹಂತವಾಗಿ ಹೆಜ್ಜೆಯಾಗಿ ಕೂಡ ಈ ಸರ್ಕಾರಕ್ಕೆ ಎಚ್ಚೆತ್ಕೊಳ್ಳೋದಿಕ್ಕೆ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವ್ರಿಗೆ ನಮ್ಮದೇ ಅಂತ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಅವ್ರು ಎಚ್ಚೆತ್ಕೋಬೇಕಿದ್ದು ರಾಜ್ಯ ಸರ್ಕಾರದ ಕೈಯಲ್ಲಿರ್ತಕ್ಕಂಥದ್ದು. ಇವತ್ತು ಬೆಳೆ ವಿಮೆ ಆಗಿರ್ಬೋದು, ಅಥವಾ ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಮರುಪಾವತಿದಾಗಿರ್ಬೋದು, ಅಥವಾ ಮಧ್ಯಂತರ ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು, ಬಡ್ಡಿ ಮನ್ನಾ ಆಗ್ತಕ್ಕಂಥದ್ದಾಗಿರ್ಬೋದು, ಮೇವಿನ ಬ್ಯಾಂಕ್ಗಳು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇದು ಯಾವುದು ಈ ನರೇಗಾ ಯೋಜನೆ ಅಡಿ ಅವರಿಗೆ ಇದರಲ್ಲಿ ಕೆಲಸ ಕೊಡ್ತಕ್ಕಂಥದ್ದು, ಪರ್ಯಾಯ ಅನೇಕ ವಿಚಾರಗಳಿದೆ. ಈಗ ಇನ್ನೂ ಎಚ್ಚೆತ್ಕೊಂಡಿಲ್ಲ. ನೀವಾಗಲೇ ಹೇಳ್ತಿದ್ರಿ ಜೂನ್ ಜುಲೈಯಲ್ಲೇ ಈ ಮಳೆಗೆ ಮಾತ್ರನೇ ನೀವು ಬೆಳೆ ಹಾಕಕ್ಕಾಗೋದು. ಸರಿಸುಮಾರು 20 ಜಿಲ್ಲೆಗಳಲ್ಲಿ 63% ಇವತ್ತು ಮಳೆ ಕಮ್ಮಿ ಆಗಿದೆ. 22 ಡ್ಯಾಮ್ಗಳಲ್ಲಿ ನೀರಿನ ಕೊರತೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ವ್ಯತ್ಯಾಸ ಇರ್ತಕ್ಕಂಥದ್ರಿಂದ ಈ ಸತಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಸರ್ಕಾರ ಅಂತ ಹೇಳಿ 80% ಜನ ಕನಿಸ್ತಾ ಇದೆ. ಮಂಜು ಅವರೇ ಕ್ಷಮೆ ಇರಲಿ, ಒಂದೇ ರಿಯಾಕ್ಷನ್ ತಗೊಳ್ಳಿಕಾಯ್ತು, ಬಟ್ ಬಹಳ ವ್ಯಾಲಿಡ್ ಹೇಳಿದ್ರಿ. ಈ ರಾಜಕೀಯ ಕೆಸರೆರಚಾಟವನ್ನ ಬಿಟ್ಟು ಬೇರೆ ಎಲ್ಲ ಜಾತಿ ಓಟು ಇದಕ್ಕೆ ಸರ್ವೆ ಮಾಡುವ ಹಾಗೆ ಕೃಷಿಕರ ವಿಚಾರಕ್ಕೂ ಒಂದು ಸರ್ವೆ ಮಾಡಬೇಕು ಅನ್ನೋ ನಿಮ್ಮ ಸಲಹೆಯನ್ನ ಬಹುಶಃ ನಟರಾಜ್ ಗೌಡರು ಸರ್ಕಾರದಲ್ಲಿ ಸಂಬಂಧಪಟ್ಟವ್ರಿಗೆ ತಿಳಿಸಿ ಅಂಥದ್ದೊಂದು ಕಾರ್ಯ ಆದ್ರೆ ನಾವು ಚರ್ಚೆ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.